नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य विष्णुतत्व श्रीमदाचार्य रचित विष्णुतत्वनिर्णय पाठे प्रवचने आरंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे। श्री गुरुभ्यो नमः। हरिः ओम हरिः ओम हरिः ओम हरिः ओम। ವಿಷ್ಣುತತ್ವದ ನಿರ್ಣಯದ ವಿವರಣೆಯನ್ನು ನಾವು
ಯಥಾಶಕ್ತಿ ಚಿಂತನೆ ಮಾಡ್ತಾ ಇದ್ದೆವು. ನಿನ್ನೆನ ದಿನ ಅನುಬಂಧ ಚತುಷ್ಟಯ ಅಂದರೆ ಏನು, ಈ ವಿಷ್ಣು ತತ್ವ ನಿರ್ಣಯದಲ್ಲಿ ಆ ಅನುಬಂಧ ಚತುಷ್ಟಯಗಳು ಹೇಗೆ ಸರಿಯಾಗಿ ಇವೆ, ಆ ಅನುಬಂಧ ಚತುಷ್ಟಯಗಳ ಮೇಲೆ ಇರತಕ್ಕಂಥ ಪೂರ್ವಪಕ್ಷಿಗಳ ಆಕ್ಷೇಪ, ಅದನ್ನು ನಿವಾರಣೆಯನ್ನು ಮಾಡ್ತಾ ಈ ವಿಷ್ಣು ಸರ್ವೋತ್ತಮತ್ವಕ್ಕೆ, ಪರಮಾತ್ಮನ ನಿರ್ದೋಷತ್ವಕ್ಕೆ, ಅನಂತಗುಣ ಪರಿಪೂರ್ಣತ್ವಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಮಾಣ ಸದಾಗಮಗಳು. ದುರಾಗಮಗಳು ಯಾವುದು, ಸದಾಗಮಗಳು ಯಾವುದು, ಅದರ ಚಿಂತನೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ಬ್ರಹ್ಮಾಂಡ ಪುರಾಣದ ನ ಚ ಕೇವಲ ತರ್ಕೇಣ ನ ಅಕ್ಷಜೇನ ನ ಕೇನಚಿತ ಕೇವಲ ಆಗಮ ವಿಜ್ಞೇಯ ಭಕ್ತೈರೇವ ನ ಚಾನ್ಯಥ. ಭಕ್ತಿ ಉಳ್ಳ ಜನರು ಅಥವಾ ಸಾಮಾನ್ಯ ಜನರಾಗಲಿ ತರ್ಕದಿಂದ ಪರಮಾತ್ಮನನ್ನು ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಲಾಜಿಕ್ಕಿನಿಂದ, ಕೇವಲ ಪ್ರತ್ಯಕ್ಷದಿಂದಲೂ ಆಗೋದಿಲ್ಲ. ಪರಮಾತ್ಮ ಭಕ್ತಿಯಿಂದ ಯುಕ್ತರಾಗಿರ್ತಕ್ಕಂತಹ ಸತತ ಪ್ರಯತ್ನಶೀಲರಾದ ಆಗಮದ ಅಧ್ಯಯನ ಮಾಡ್ತಕ್ಕಂಥ ಜನರು ಆ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅನ್ನುವ ಶ್ಲೋಕವನ್ನು ಹೇಳಿ, ಈ ಶ್ಲೋಕದಲ್ಲಿ ಬಂದ ಕೇವಲ ತರ್ಕದಿಂದ ಪರಮಾತ್ಮ, ಕೇವಲ ಪ್ರತ್ಯಕ್ಷದಿಂದ ಪರಮಾತ್ಮ ನನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದಕ್ಕೋಸ್ಕರ ನ ಅವೇದವಿನ್ಮುನತೆ ತಂ ಬೃಹಂತಂ ಸರ್ವಾನುಭೂಮ ಆತ್ಮಾನಂ ಸಾಂಪರಾಯ ಅಂತನ್ನೋ ಶ್ರುತಿಯನ್ನು ಆಚಾರ್ಯರು ಕೊಟ್ಟರು. ತೈತ್ರಿಯ ಶ್ರುತಿ. ಕೇವಲ ತರ್ಕದಿಂದ ಇಲ್ಲ, ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯವೇನಂ ವೇದಯಂತಿ ತಸ್ಮಾದಾಹು ವೇದಾಹ ಅಂತನ್ನುವ ಚಿಂತನೆಯನ್ನು ನಿನ್ನೆ ಕೇಳಿದ್ದೀರಿ. ಅದು ಪಿಪ್ಪಲಾದ ಶ್ರುತಿಯ ಪ್ರಮಾಣ. ಆನಂತರ ಕಠಶ್ರುತಿಯಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಹೇಳುವಾಗ ನೈಷಾತರ್ಕೇಣ ಮತಿರಾಪನೆಯ ಪ್ರೋಕ್ತ ಅನ್ನೇನೇವ ಸುಜ್ಞಾನಾಯ ಪ್ರೇಷ್ಠ ಅನ್ನುವ ಕಠಶ್ರುತಿಯು ಕೂಡ ತರ್ಕದಿಂದ ಪರಮಾತ್ಮನನ್ನು ಕಾಣಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನು ವಿಚಾರ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಸದಾಗಮಗಳನ್ನು ಭಕ್ತಿಯಿಂದ ಯುಕ್ತರಾಗಿರ್ತಕ್ಕಂಥವರು ನಾವೇದವಿನ್ ಮುನುತೆ ತಂ ಬೃಹಂತಂ ಸರ್ವಾನುಭೂಮ್ ಆತ್ಮಾನಂ ಸಾಂಪರಾಯ. ದೇವ್ರ ಬಗ್ಗೆ ಸಾಮಾನ್ಯ ಹೇಳತಕ್ಕಂಥದ್ದು ಬೇಕಾದ ಜನ ಸಿಗ್ತಾರೆ. ಆದರೆ ಮೋಕ್ಷ ಬೇಕಾಗಿದ್ದರೆ ವೇದಜ್ಞಾನ ಅತ್ಯಂತ ಅವಶ್ಯಕ ಅಂತ ತಿಳ್ಕೊಂಡಂತನ್ನೋದನ್ನು ಇರ್ತಕ್ಕಂಥ ಈ ಮೂರುಗಳ ವಿವರಣೆಯನ್ನು ನಿನ್ನಿನ ದಿವಸ ನಾವು ಕೇಳಿದ್ದೆ. ಅದಕ್ಕೋಸ್ಕರ ಆಚಾರ್ಯರು ಕೊಟ್ಟಿರ್ತಕ್ಕಂತಹ ಪ್ರಮುಖ ಸದಾಗಮಗಳು ಯಾವುದು ಅಂತನ್ನೋದು ಋಗಾದ್ಯಾಹ ಭಾರತಂಚೈವ ಪಂಚರಾತ್ರಂಚ ತಥಾಕಲಂ, 4 ವೇದಗಳು, ಮಹಾಭಾರತ, ಪಂಚರಾತ್ರ, ಮೂಲರಾಮಾಯಣ ಮತ್ತು ಇದಕ್ಕೆ ಈ ತತ್ವಗಳಿಗೆ ಸಂಬಂಧಿಸಿರ್ತಕ್ಕಂತಹ ಸದಾಗಮಗಳು, ಈ ತತ್ವವನ್ನೇ ಅನುಸರಿಸಿ ರಚಿಸಲ್ಪಟ್ಟಿರ್ತಕ್ಕಂತಹ ಮನ್ವಾದಿ ಸ್ಮೃತಿಗಳು, ಏಚಾನುಯಾಯನಸ್ತೇಡಾಂ, ಇವುಗಳಿಗೆ ಸದಾಗಮ ಅಂತ ಕರೀತಾರೆ. ಇನ್ನು ಇದರ ವಿರುದ್ಧ ಹೇಳ್ತಕ್ಕಂಥ ಏನು ಆಗಮ ಗ್ರಂಥಗಳಿವೆ, ಅದು ವೇದವ್ಯಾಸರಿಂದ ರಚಿತರಾಗಿದ್ದವು ಕೂಡ ಅವುಗಳು ಕೆಲವರು ರಾಜಸರಿಗೆ, ಕೆಲವರು ತಾಮಸರಿಗೋಸ್ಕರ ಇರುವುದರಿಂದ, ಮತ್ತು ಇನ್ನನ್ನು ಬೇರೆಯವರು ಯಾವುದು ತಮ್ಮ ಆಗಮ ಅಂತ ತಿಳ್ಕೊಂಡಿದ್ದಾರೆ ಪಾಶುಪತಾದಿಗ ಆಗಮಗಳನ್ನು, ಅದು ಯಾವುದೂ ಪ್ರಮಾಣ ಅಲ್ಲ ಅಂತಕೊಂಡಂತನ್ನೋದನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ಸಿದ್ಧಾಂತವನ್ನು ಹೇಳೋದು ಸುಲಭ, ಅದಕ್ಕೆ ಅನೇಕ ಆಕ್ಷೇಪಗಳು ಬರ್ತವೆ. ವೇದಗಳು ಪ್ರಮಾಣ, ಸದಾಗಮಗಳು ಪ್ರಮಾಣ ಅನ್ನುವ ಸದಾಗಮಿಕ ವಿಜ್ಞೇಯಂ ಅಂತನ್ನೋದಕ್ಕೆ ಚಾಲೆಂಜ್ ಕೊಡ್ತಾರೆ ಬೌದ್ಧರು. ಇವೆಲ್ಲ ಯುಕ್ತಿಯುಕ್ತವಾಗಿರ್ತಕ್ಕಂಥ ಒಂದು ಸುವ್ಯವಸ್ಥಿತವಾದ ಕ್ರಮಗಳು.
ಶಾಸ್ತ್ರದ ಪರಿಚಯ ಇಲ್ಲದೆ ಇದ್ದವರು ಕಠಿಣ ಆಗ್ಬೋದು. ಆದರೆ ಶಾಸ್ತ್ರ ಹೇಗಿದೆ ಅಂತ ಅನ್ನೋದನ್ನು ಅರ್ಥವರ್ಷ ತಿಳಿದುಕೊಳ್ಳಿ. ಅವರಂತಾರೆ, ಯಾವುದು ಸುಳ್ಳು ಅದು ಪ್ರಮಾಣವಾಗೋದಿಲ್ಲ. ನಿಮ್ಮ ವೇದ ಸುಳ್ಳು ಹೇಳ್ತದೆ. ಈಗಿನ ಕಾಲಕ್ಕೆ ಕೇಜ್ರಿವಾಲ್ ಉದಾಹರಣೆ ಬದ್ದಲ್ಲಿ ತರಬಾರದು ಇರಲಿ, ಕೇವಲ ಸುಳ್ಳು ಹೇಳು. ಹೇಗೆ ಹುಚ್ಚು ಮಾತನಾಡಿದೇನು ಪ್ರಮಾಣ ಆಗ್ತದೆ? ಏನು ಮಾತಾಡ್ತಾರೆ? ಅಥವಾ ಚೆನ್ನಾಗಿ ಕುಡಿರ್ತಕ್ಕಂಥ ವ್ಯಕ್ತಿ ಏನು ಬೇಕಾದ್ ಮಾಡ್ತಾನೆ. ಯದನೃತಂ ತದ ಅಪ್ರಮಾಣಂ, ಸುಳ್ಳಿದ್ದದ್ದು ಇದು ಅಪ್ರಮಾಣ, ಇದು ಜಗತ್ತಿನಲ್ಲಿ ಕಂಡು ಬಂದಿದೆ. ಯಥಾ ಉನ್ಮತ್ತ ವಾಕ್ಯ, ಉನ್ಮತ್ತನಾದ ಎಚ್ಚರವಿಲ್ಲದ ತಲೆಕೆಟ್ಟ ವ್ಯಕ್ತಿ ಹೇಳಿದ ಮಾತು ಹೇಗೆ ಪ್ರಮಾಣವಲ್ವ, ಅದೇ ರೀತಿಯಾಗಿ ನಿಮ್ಮ ವೇದವೂ ಕೂಡ ಹಾಗೆ ಹೇಳ್ತದೆ. ಏನಪ್ಪ ನಮ್ಮ ವೇದ ಎಲ್ಲಿ ಸುಳ್ಳು ಹೇಳ್ತದ ಅಂತ ಕೇಳಿದರೆ ಅದಕ್ಕೆ ಬೌದ್ಧರು ಉತ್ತರ ಕೊಡ್ತಾರೆ. ನಿಮ್ಮ ವೇದದಲ್ಲಿ ಹೇಳಿದ್ದಾರೆ, ಪುತ್ರಕಾಮಃ ಪುತ್ರೇಷ್ಟ್ಯಾಯಜೇತ, ಮಕ್ಕಳು ಬೇಕಾಗಿರ್ತಕ್ಕಂಥವ್ರು ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡ್ರಿ ಅಂತ ತಿಳ್ಕೊಂಡಂತೆ. ಎಷ್ಟೋ ಜನ ಮಾಡಿದವರಿಗೆ ಮಕ್ಕಳಾಗಿಲ್ಲ. ಹೇಳಿದ್ದು ಸತ್ಯವಾಗಲಿಲ್ಲ ಅಂತಂದ್ರೆ ಮಾತು ಸುಳ್ಳಾಗಲಿಲ್ಲ. ಆದ್ದರಿಂದ ನಿಮ್ಮ ವೇದ ಸುಳ್ಳು ಹೇಳ್ತದೆ. ಇನ್ನು ನಿಮ್ಮ ವೇದಕ್ಕೆ ಲಾಜಿಕಲ್ ಥಿಂಕಿಂಗೇ ಇಲ್ಲ. ಇದು ನಾವು ಹೇಳೋದಲ್ಲ, ಬೌದ್ಧರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆಕ್ಷೇಪಗಳು, ವೇದ ಪ್ರಮಾಣ್ಯವಾದಿಗಳ ಮೇಲೆ ಮಾಡಿದ ಆಕ್ಷೇಪಗಳು. ಎರಡನೇದ್ದು ನಿಮ್ಮ ವೇದದಲ್ಲಿ ಬರ್ತದೆ, ಮೃದಬ್ರವೀತ್ ಅಪೋಬ್ರುವನ್, ಮಣ್ಣು ಮಾತನಾಡ್ತು, ನೀರುಗಳು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದವು, ಸಮುದ್ರ ನದಿಗಳು ಪರಸ್ಪರ ಮಾತಾಡ್ತಾ ಇದ್ದು. ಏನು ಹುಚ್ಚರಂತ ಮಾತಾಡ್ತೀರಿ? ನದಿ ಮಾತಾಡ್ತವೇನು? ಆನಂತರ ಅದು ನೀರು ಮಾತಾಡ್ತೇನು? ಮಣ್ಣು ಮಾತಾಡ್ತದೇನು? ಇಂಥ ಇನ್ಲಾಜಿಕಲ್ ಎಷ್ಟೋ ಮಾತುಗಳು ನಿಮ್ಮ ವೇದಗಳು. ಅದನ್ನ್ಯಾಕೆ ಪ್ರಮಾಣ ಅಂತ ಹಿಡಬೇಕು? ಇನ್ನು ನಿಮ್ಮ ವೇದದಲ್ಲಿ ಒಂದ್ಸಲ ಒಂದು ಹೇಳ್ತೇವೆ, ಇನ್ನೊಂದ್ಸಲ ಇನ್ನೊಂದು ಹೇಳ್ತೇವೆ. ಅಂಥವ್ರ ಮಾತು ನಂಬೇಕನ್ನು ಒಬ್ಬತ್ತು ಹೇಳ್ತಾನೆ, ಏನು ಅಂತಕೊಂಡಂತ, ಆ ನದಿ ತೀರಕ್ಕೆ ಹೋಗಪ್ಪ, ಅಲ್ಲಿ ಗಿಡದಾಗ 5 ಹಣ್ಣು ನೋಡು, ಹೋಗಿ ತಗೊಂಬ ಅಂತಕೊಂಡು. ನದಿ ತೀರೆ ಪಂಚಫಲ ಅನ್ನಿಸಂತೆ. ಆ ನಂತರ ಅಲ್ಲೇ ಮೊದಲೇ ಮುಂದಿನ ವಾಕ್ಯದಲ್ಲಿ ಹೇಳ್ತದೆ, ಇಲ್ಲೇ ಇಲ್ಲ, ಅಲ್ಲೇನಿಲ್ಲ. ಅದನ್ನು ಆ ಪಂಚಫಲಗಳು ಇಲ್ಲೇವ ಎದುರಿಗೆ ಅಂತ. ಒಂದ್ಸರ್ತಿ ಅಲ್ಲೇವ ಅಂತ ಹೇಳ್ತಾರೆ, ಒಂದ್ಸರ್ತಿ ಇಲ್ಲವ ಅಂತ ಹೇಳ್ತಾರೆ. ಯಾಕೆ ನಿಮ್ಮ ವೇದಗಳು ಬಂದದೆ, ಉದಿತೇ ಹೋತವ್ಯಂ, ಬೆಳಗ್ಗೆ ನಸಿಕ್ನಲ್ಲಿ ಎದ್ದಾಕ್ಷಣಕ್ಕೇನೆ ಈ ರೀತಿಯಾಗಿರ್ತಕ್ಕಂಥ ಗಾಯತ್ರಿ ಹೋಮಾದಿಗಳನ್ನು ಮಾಡಬೇಕು. ಇನ್ನೊಂದು ಕಡೆ ಹೇಳ್ತಾರೆ, ಇಲ್ಲ, ಈ ಹೋಮಗಳನ್ನು ಸಾಯಂಕಾಲ ಮಾಡಬೇಕು, ಸಾಯಂಕಾಲ ಮಾಡಬೇಕು ಅಂತ. ಸುದರ್ಶನ ಹೋಮ ಸಾಯಂಕಾಲ ಮಾಡಬೇಕು. ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ, ಸೂರ್ಯಾಸ್ತ ಆದ್ಮೇಲೆ ಮಾಡಬೇಕು ಅಂತ. ಒಂದು ಹೇಳ್ರಲ್ಲ, ಈ ರೀತಿಯಾಗಿ ಪುನಃ 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 ಉಲ್ಟಾ ಸುಲ್ಟಾ ಹೇಳಿದ ಮಾತುಗಳು ವೇದದಲ್ಲಿ ಸಾಕಷ್ಟು ಸಿಗ್ತದೆ. ಇದು ಮೂರು ನಿಮ್ಮ ಮೇಲೆ ಆಕ್ಷೇಪ. 4ನೇ ಆಕ್ಷೇಪ ಏನು? ಪುನರುಕ್ತಂ ಅಪ್ರಮಾಣಂ. ಒಂದ್ಸಲ ಹೇಳಿದ್ದು ಇನ್ನೊಂದ್ಸಲ ಹೇಳ್ಬಾರ್ದು. ನಿಮ್ಮ ವೇದದಲ್ಲಿ ಏನಿದೆ? ಋಗ್ವೇದದಲ್ಲಿ ಒಂದು ಪುರುಷ ಸೂಕ್ತ ಇದೆ, ಯಜುರ್ವೇದದಲ್ಲಿ ಮತ್ತೆ ಪುರುಷ ಸೂಕ್ತ ಇದೆ, ಆನಂತರ ಸಾಮ್ಯದಲ್ಲಿ ಮತ್ತೊಂದು ಪುರುಷ ಸೂಕ್ತ ಇದೆ. ರಿಪೀಟೇಷನ್. ಶ್ರೀ ಸೂಕ್ತವು ಸಾಮ್ಯದಲ್ಲೂ ಸಿಗ್ತದೆ, ಋಗ್ವೇದ ಕೆಲದಲ್ಲೂ ಸಿಗ್ತದೆ, ಋಗ್ವೇದಲ್ಲೂ ಸಿಗ್ತದೆ ಶ್ರೀ ಸೂಕ್ತ. ಅಥವಾ ತ್ರಿಪ್ರಥಮಾಂ ಅನ್ವಾಹ, ತ್ರಿರುತ್ತಮಾಂ ಅಂತಕೊಂಡು ಹೇಳಿದ್ದನ್ನು ಬೇರೆ ಬೇರೆ ಶಬ್ದ ಉಪಯೋಗಿಸಿ ಅದನ್ನು ಹೇಳ್ತಾರೆ. ಇದು ಶಾಸ್ತ್ರ ಗ್ರಂಥ, ಇದು ಕಾದಂಬರಿ ಕಥೆಯಲ್ಲ. ಇದರಲ್ಲಿ ಪುನರುಕ್ತಿ ಆಗಬಾರ್ದು.
ಎರಡನೇ ಹೇಳಿದ ಪುನಃ ಪುನಃ ಹೇಳ್ಕೊತಿದ್ರೆ ಹಂಗೆ ಇನ್ನೂ ಏನೋ ಮುಂದಿನ ವಿಷಯ ಗೊತ್ತಾಗಿಲ್ಲ ಅಂತ ಹೇಳ್ಕೊಳತ್ತೆ ಅನಿಸ್ತದೆ. ಆದ್ದರಿಂದಾಗಿ ಪುನರುಕ್ತಿ ಹೇಳಿದ್ದು ಪ್ರಮಾಣ ಅಂತ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಆ ನಂತರ ಯಾವುದಕ್ಕೆ ಅರ್ಥ ಇಲ್ಲ ಅಂತ ಬಡಬಡಿಸಿದರೆ ಅದೇನು ಗ್ರಂಥ ಅದೇನು? ನಾನು ಇವತ್ತು ಪ್ರವಚನ ಮಾಡ್ತೇನೆ, ಡಮ್ ಡಮ ಡನ್ ಡಿನ್ ಡುಮ್ 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 ಕಟ 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 ಪುಟ್ ಈ ರೀತಿ ಒಂದು 4 ಸರ್ತಿ ಹೇಳಿದರೆ ನಾಳೆ ನಿಮ್ಮ ಪ್ರವಚನ ಬರ್ತೀರಾ ನೀವು? ಆಚಾರ ಏನಾದರೂ ಅರ್ಥ ಇದ್ದದ್ದು ಹೇಳ್ರಿ ಅಂತಂತ. ನಾವು ನಿಮ್ಮ ವೇದೊಳಗವ ಜರ್ಭರಿ ಶೃಣ್ವೇವ ಜರ್ಭರಿ ತುರ್ಭರಿ, ಏನು ಜರ್ಭರಿ ತುರ್ಭರಿ ಏನು? ಯಾವ ಕೋಶದೊಳಗೆ ಅರ್ಥ ಇಲ್ಲ. ಇಂಥ ಅರ್ಥ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ, ವೇದದಲ್ಲಿ ಬರ್ತಾವೆ. ಆ ನಂತರ ಶಾಸ್ತ್ರದಿಂದ ನಿಯಮದ ಅತಿವ್ಯಾಪ್ತಿ ಬರಬಾರ್ದು. ಯಾವುದು ಬೇರೆ ಸುಲಭವಾದ ಪ್ರಮಾಣದಿಂದ ಆಗ್ತದೋ ಅಂಥದ್ದು ಕಠಿಣವಾಗಿರ್ತಕ್ಕಂಥ ಉಪಾಯದಿಂದ ಹೇಳಿದ್ರೆ ಉಪಯೋಗ. ಮತ್ತು ಬೇರೆ ಕಡೆ ಹೇಳಿರ್ತಾರೆ, ಅದನ್ನ ಇಲ್ಲಾಕೆ ಹೇಳಬೇಕು? ಪ್ರಮಾಣಾಂತರ ಸಿದ್ಧವಾದದ್ದು ಇದನ್ನು ಪ್ರಮಾಣ ಅಂತ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ನಿಮ್ಮಲ್ಲಿ ಹೇಳೋಣ ಏನು? ಅಗ್ನಿ ಹಿಮಸ್ಯ ಭೇದಜಂ, ಥಂಡಿ ಆಗ್ತಿತ್ತು ಅಂತಂದ್ರೆ ಬೆಚ್ಚ ಹೊಚ್ಕೊಳ್ರಿ, ಬೆಂಕಿ ಹಚ್ಕೊಂಡು ಕೂಡ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ವೇದ ಹೇಳ್ಬೇಕೇನ? ಅದಕ್ಕೆ ಇದೆಲ್ಲ ಗುರುಕುಲಕ್ಕೆ ಹೋಗ್ತೀರಿ ಕಲಿಬೇಕೇನ? ಸಣ್ಣ ಹುಡುಗ್ದಾನೆ ನಮ್ಮ ಅಪ್ಪ ಕಲಿಸ್ಯಾರ. ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ಅದನ್ನು ಸದಾಗಮದಲ್ಲಿ ಪುರಾಣ ತೊಗೊಂಡ್ರಲ್ಲ, ಸ್ಮೃತಿಗಳನ್ನು ತೊಗೊಂಡ್ರಲ್ಲ, ಅಲ್ಲಿಯೂ ಇವೇ ವಿಚಾರಗಳನ್ನು ರಿಪೀಟ್ ಮಾಡ್ತಾರೆ. ಏವಂ ಪುರಾಣೋಪಿ ಅನ್ಯತತ್ವ ಪುರಾಣೇಪ್ಯನ್ಯತತ್ವಾದೀನಿ ಜ್ಞಾತವ್ಯಾನೆ ಅಥವಾ ದ್ರಷ್ಟವ್ಯಾನೆ. ಪುರಾಣದೊಳಗೂ ಹಿಂಗೆ ಅನೇಕ ಉಲ್ಟಾ ಸುಲ್ಟಾ ಕಥೆಗಳು, ಉಲ್ಟಾ ಸುಲ್ಟಾ ಮಾತುಗಳು, ಸುಳ್ಳು ಮಾತುಗಳು, ರಿಪೀಟ್ಗಳು ಎಲ್ಲ ಸಿಗ್ತಾವೆ. ಅದರಿಂದಾಗಿ ವೇದನ್ನ ಯಾಕೆ ನಂಬಬೇಕು? ನೀವು ಹೇಳೋ ಸದಾಗಮ ಯಾಕೆ ನಂಬಬೇಕು? ಅಷ್ಟೇ ಇಲ್ಲ, ಮೇಲೆ ಉದಾಹರಣೆ ಅಲ್ಲದೆ ಪ್ರಮಾಣ ಇಲ್ಲದ ಅನೇಕ ವಿಷಯಗಳು ಬಂದವು ವೇದದಲ್ಲಿ. ಮತ್ತು ಯಾವುದಕ್ಕೆ ಪ್ರಮಾಣ ಸಿಗಂಗಿಲ್ಲ. ಅಂತ ತಿಳ್ಕೊಂಡಂತೆ ಆಗ ನಾವು ಕೇಳ್ತೀವಿ, ಅಲ್ಲಪ್ಪ ಇದು ಒಂದೊಂದು ಉದಾಹರಣೆ 2 ಉದಾಹರಣೆ ಕೊಟ್ಟು ಪೂರ್ತಿ ವೇದ ಉದಾಹರಣೆ ಕೊಡಲಿಲ್ಲ. ಪೂರ್ತಿ ವೇದ ಎಲ್ಲ ಸುಳ್ಳನ್ನು ತೋರಿಸ್ಕೊಡು, ನಮ್ಗೆ ಪೂರ್ತಿ ಎಲ್ಲ ಸುಳ್ಳು ಅಂತ ತಿಳ್ಕೊಂಡು ತೋರಿಸ್ಕೊಡು. ಪೂರ್ತಿ ವೇದದೊಳಗೇನೆ ಪುನರುಕ್ತಿ ಅದನ್ನು ತೋರಿಸ್ಕೊಡು. ಅವ ಅಂತಾನೆ ಹಿಂಗೆ ಹೇಳಿ ಬರಬೇಡ್ರಿ. ಶಾಸ್ತ್ರ ಒಂದು ನಿಯಮದ, ಅದಕ್ಕೆ ಸ್ಥಾಲಿ ಪುಲಾಕನ್ಯಾಯ ಅಂತ ಕರೀತಾರೆ. ಅನ್ನ ಆಗಿದೆ ಇಲ್ಲ ಅಂತಿಕೊಂಡು ಅಂತ ಹೇಳಿ ಎಲ್ಲ ಬೇಯಿಸಿದ್ದನ್ನು ಅದ್ರೊಳಗೆ ಪರಾತ್ನೊಳಗೆ ಹಾಕ್ಕೊಂಡು ತಟ್ಟೊಳಗೆ ಹಾಕ್ಕೊಂಡು ಇದೊಂದಗಳು ಇದೊಂದು ಹಿಚಿಕ್ ನೋಡ್ತಾರೆ. ಒಂದು ಸೌಂಟ್ನಿಂದ ಒಂಚೂರು ತೆಗಿತಾರೆ, 1-2 ಕಾಳು ತೊಗೊಂಡು ಹಿಚಿಕ್ ನೋಡ್ತಾರೆ, ಆಗಿದೆ ಅಂತ ತಿಳ್ಕೊಂಡು ಅಂತ ಹೇಳಿರ್ತಾರೆ. ಇಲ್ಲೇನೂ ಆಗಿಲ್ಲ ಅಂತ ಇನ್ನೂ ಸ್ವಲ್ಪ ಒಲೆ ಮೇಲೆ ಇಡ್ತಾರೆ. ಇಷ್ಟು ಉದಾಹರಣೆಯಿಂದೇ ಸಾಕು ನಿಮ್ಮ ವೇದೆಲ್ಲ ಪ್ರಮಾಣದ ಅಂತ ತಿಳ್ಕೊಂಡು ಅಂತ ಅನ್ನೋದಕ್ಕೋಸ್ಕರ. ಉಳಿದೆಲ್ಲ ನೀವು ಹುಡ್ಕೋರಿ. ಅಷ್ಟೇ ಅಲ್ಲ, ಆಗಲೇ ಹೇಳಿದ್ನಲ್ಲ, ನೀವು ಹೇಳಿದ್ದು ಪ್ರಮಾಣ ಆಗಬಾರ್ದು. ಪ್ರಮಾಣ ಇಲ್ಲ. ಹಾಗೆ ನದಿ ತೀರೆ ಪಂಚಫಲಾನಿ ಸಂತಿ, ಹೋಗಿ ನದಿಗೆ ಹೋಗಲ್ಲಿ ಹಣ್ಣು ಸಿಗ್ತದೆ ಅಂತ ತಿಳ್ಕೊಂಡು ಅಲ್ಲಿ ಹೋದ್ರೆ ಸಿಗಂಗಿಲ್ಲ. ಅದೇ ರೀತಿಯಾಗಿ ನಿಮ್ಮ ವೇದೊಳಗೆ ಪುಣ್ಯ ಮಾಡಿದ್ರೆ ಸ್ವರ್ಗ ಆಗ್ತದ, ಪಾಪ ಮಾಡಿದ್ರೆ ನರಕ ಆಗ್ತದ. ಆದರೆ ಇಂಥ ಇದು ಸರಿಯಾದ ಪ್ರಮಾಣಗಲ್ವ? ಯಾರು ಸ್ವರ್ಗಕ್ಕೂ ನೋಡಿ ಬಂದಾರೆ?
ಆದ್ದರಿಂದಾಗಿ 9 ರೀತಿಯಿಂದ ನಿಮ್ಮ ರೀತಿ ನೋಡಿದ್ರೆ ವೇದಗಳು ಪ್ರಮಾಣ ಅಲ್ಲ. ಒಂದು, ವೇದ ಸುಳ್ಳು ಹೇಳ್ತದೆ, ನೆನ್ಪಿಟ್ಟು ಅನೃತ. ಎರಡನೇದ್ದು ಅನುಮಾನ ವಿರುದ್ಧವಾದ ಮಣ್ಣು ಮಾತನಾಡ್ತದೆ, ನೀರು ಮಾತನಾಡ್ತದೆ ಅಂತ ಹೇಳ್ತದೆ. ಮೂರನೇದ್ದು ತನ್ನ ಮಾತಿಗೆ ತಾನು ವಿರುದ್ಧವಾದ ಮಾತನ್ನು ಹೇಳ್ತದೆ, ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ. ಇನ್ನು 4ನೇದ್ದು ಪುನರುಕ್ತಿ, ಬೇಕಾದಷ್ಟು ತ್ರಿಪ್ರಥಮಾಮನ್ವಾಹ ತಿರುತ್ತಮಾಂ ಅಥವಾ ಪುರುಷ ಸೂಕ್ತ ಎಲ್ಲ ಕಡೆ ಬರ್ತದೆ, ಈ ರೀತಿ. 5ನೇದ್ದು ಅರ್ಥ ಇಲ್ಲಿರ್ತಕ್ಕಂಥ ಶಬ್ದಗಳು, ಜರ್ಭರಿ, ತುರ್ಭರಿ, ನಿರರ್ಥಕ ಪದಗಳು. 4ನೇದ್ದು ಬೇರೆ ಪ್ರಮಾಣದಿಂದ ಸಿದ್ಧವಾದದ್ದು. ಎಲ್ಲರಿಗೂ ಗೊತ್ತಿದ್ದು ವೇದಗಳು ಹೇಳ್ಕೊತ ಶಾಸ್ತ್ರ ಅಂತಾರೆ. ಅದಕ್ಕೆ ವೇದದಲ್ಲಿ ಅಪೂರ್ವವಾದದ್ದು, ಯಾರು ಗೊತ್ತಿಲ್ಲದ ವಿಷಯ ಹೇಳಬೇಕು. ಥಂಡಿ ಆಯಿತು ಅಂತ ತಿಳ್ಕೊಂಡಂತಂದ್ರೆ ಅಗ್ನಿ ಹಿಮಷ್ಟವೇಜಂ, ಬೆಂಕಿ ಹತ್ರ ಕೊಡು, ಥಂಡಿ ಹೋಗ್ತದೆ. ಇವೆಲ್ಲ ಶಾಸ್ತ್ರಗಳು ಬರಬೇಕು ನೀವು. 6ನೇದ್ದು. 7ನೇದ್ದು ಎಲ್ಲ ಪುರಾಣಗಳನ್ನು ವೇದಾನುಸಾರಿ ಅಂತ ಹೇಳ್ತೀವಿ. ಆವಾಗ ನಿಮ್ಮ ಹೇಳಲ್ಲ ಏತದ ನ್ಯಾಯಿನಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರಿ. ಆ ಶ್ಲೋಕ ಹೇಳ್ತಕ್ಕಂಥ ಸಂದರ್ಭದೊಳಗೆ ಹೇಳಿದ್ರಿ. ಏನಂತ ಹೇಳಿದ್ರಿ? ಈಚಾನುಯಾಯಿನಸ್ತೇಷಾಂ, ಇದರ ಅನುಯಾಯಿಗಳಾದಂಥ ಪುರಾಣಗಳು ಅವು ಕೂಡ ಮತ್ತಿದ್ರೆ ಇದನ್ನೇ ಹೇಳ್ತಾವಲ್ಲ, ಆದ್ದರಿಂದ ಅವು ಪ್ರಮಾಣ ಆಗೋದಿಲ್ಲ. ಆ ನಂತರ ಪ್ರಮಾಣ ಬಾಹಿರ ತಾಲಿಫಲಕ ನ್ಯಾಯದಿಂದ ಪ್ರಮಾಣ ಬಾಹಿರವಾದ ಅನೇಕ ವಿಷಯಗಳು ಆಗಲೇ ತೋರಿಸ್ಕೊಟ್ಟಿವಲ್ಲ, ಇದರಿಂದ ಗೊತ್ತಾಗ್ತದೆ. ಇನ್ನು ಯಾವುದಕ್ಕೆ ರಿಸಲ್ಟ್ ಸಿಕ್ಕೋದಿಲ್ಲ ಅಥವಾ ಅದ್ರ ಬಗ್ಗೆ ಇನ್ನೊಂದು ಹೇಳಲಿಕ್ಕಿರಂಗಿಲ್ಲ, ಹಣ್ಣವಂತ ಹೋದ್ರೆ ಸಿಗಂಗೆ ಇಲ್ಲ ಅಲ್ಲೇ. ಅದೇ ರೀತಿಯಾಗಿ ಅದರಿಂದಾಗಿ ಅದನ್ನು ಹೇಳಿಕ್ಕೆ ಬರೋದಿಲ್ಲ. ಈ ಕಾರಣದಿಂದ ಸಮಾಜದ ಪ್ರಮಾಣ ಇಲ್ಲೇ ಇರೋದರಿಂದಾಗಿ ಒಟ್ಟು ಈ ರೀತಿಯಾಗಿ 9 ಕ್ರಮದಲ್ಲಿ ವೇದಗಳು ಅಪ್ರಮಾಣ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ವೇದಗಳು ಅಪ್ರಮಾಣ ಅಂತ ತಿಳ್ಕೊಂಡಂತಂದಮೇಲೆ ಭಗವಂತನನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಸದಾ ಗಮೇಕ ವಿಜ್ಞೇಯ ಅಂತ ಹೇಗೆ ಹೇಳ್ತೀರಿ? ವೇದಗಳೇ ಪ್ರಮಾಣ ಅಂತಂದಮೇಲೆ ಮತ್ತೆ ದೇವರನ್ನು ತಿಳಿಸ್ಕೊಡುತ್ತೆ. ಅನುಮಾನ ತರ್ಕಗಳನ್ನು ಓದಬೇಕಾಗ್ತದೆ. ನಿಷ್ಠಾ ತರ್ಕೇಣ ಮತ್ತು ರಾಪನೆ ಇವೆಲ್ಲ ಹೇಳಕ್ಕೆ ಹೋಗಬೇಡಿ. ಇನ್ನು ವೇದವೇ ಸುಳ್ಳು ಅಂತಂದಮೇಲೆ ಆ ವೇದದಲ್ಲಿ ಪರಮಾತ್ಮ ನಿರ್ದೋಷ ಶೇಷ ಸದ್ಗುಣಂ ಅಂತ ಹೇಳ್ಯಾರ. ಆ ನಿರ್ದೋಷತ್ವ ಅಪ್ರಮಾಣ. ಆ ನಂತರ ಪ್ರತಿಪಾದನಾಗಿರ್ತಕ್ಕಂಥ ನಾರಾಯಣ ಅನೇಕ ಸದ್ಗುಣಗಳಿಂದ ಯುಕ್ತನಾಗ್ಯಾನ. ಆ ನಂತರ ನಿರ್ದೋಷನಾಗ್ಯಾನ, ಸರ್ವೋತ್ತಮನಾಗ್ಯಾನ ಅಂತ ಹೇಳ್ತಕ್ಕಂಥ ನಿಮ್ಮ ಎಲ್ಲ ವಿಚಾರಗಳು ಸುಳ್ಳು. ಸುಳ್ಳಿನ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಸುಳ್ಳೇ ಇರ್ತಲ್ಲ. ಆದ್ದರಿಂದಾಗಿ ನೀವು ಹೇಳಿದ ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ, ಸದಾಗಮಗಳಿಂದ ಪರಮಾತ್ಮ ಪ್ರಾಮಾಣಿಕವಾಗಿ ಹೇಳಲ್ಪಡ್ತಾನ. ಅವನು ಸರ್ವೋತ್ತಮನಾಗ್ಯಾನ, ಅವನು ನಿರ್ದೋಷನಾಗ್ಯಾನ, ಅವನು ಅನಂತ ಶ್ರೇಷ್ಠವಾದ ಗುಣಗಳಿಂದ ಯುಕ್ತನಾಗ್ಯಾನ ಅಂತಕ್ಕಂಥ ನಿಮ್ಮ ಏನು ಪ್ರತಿಜ್ಞೆ ಇದೆ, ಪ್ರತಿಜ್ಞೆ ಭಂಗ ಆಯ್ತು. ಯಾವುದನ್ನು ಆಧಾರವಾಗಿ ಇಟ್ಕೊಂಡಿದ್ರೋ ಆ ವೇದಗಳೇ ಸುಳ್ಳು ಅಂತ ತಪ್ಪಂತಂದಮೇಲೆ, ಅಪ್ರಮಾಣ ಅಂತಿಕೊಂಡಂತಂದಮೇಲೆ ಇನ್ನು ನಿಮ್ಮ ಗ್ರಂಥ ಹಾಕಬೇಕು. ಅಂತ ಅನ್ನೋದಕ್ಕೋಸ್ಕರ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾರೆ. ನೋಡಿ, ಶಾಸ್ತ್ರ ಓದ್ದೇ ಇದ್ದರೆ ಎಷ್ಟು ಜನ ಆಕ್ಷೇಪ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಯಾರಾದರೂ ನಿಮ್ಗೆ ಹಿಂಗೆ ಕೇಳಿದಾಗ ನೀವು ಉತ್ತರ ಕೊಡ್ಲಿಕ್ಕೆ ಬರೋಂಗಿಲ್ಲ. ಅದು ನಮ್ಮ ಟೀಕಾಕೃತ್ಪಾದರು ಏನೇನು ಮುಂದೆ ಪ್ರಶ್ನೆ ಬರ್ತದೆ ಅದನ್ನೆಲ್ಲ ತೊಗೊಂಡ್ಬಿಟ್ಟಾರೆ. ಮೊದಲು ನಾನು
ಆಪಾತತಃ ಇದರ ಉತ್ತರವನ್ನು ಕೊಡ್ತೇನೆ. ಅಂದರೆ ನಿಮಗೆ ಸಂಕ್ಷಿಪ್ತವಾಗಿ. ಸುಳ್ಳು ಹೇಳ್ತದೆ ವೇದ ಅಂತ ಹೇಳಿದಿಲ್ಲ. ಪುತ್ರಕಾಮ ಇಷ್ಟೇ ಮಾಡಿದರೂ ಕೂಡ ಮಕ್ಕಳಾಗಂಗಿಲ್ಲ ಅಂತ ಹೇಳಿದೆಯಲ್ಲ. ಅಂಥ ಸಂದರ್ಭದೊಳಗೆ ವೇದ ಸುಳ್ಳು ಇರಂಗಿಲ್ಲ. ಅಂಥ ಸಂದರ್ಭದೊಳಗೆ ಮಾಡುವವನು ಸರಿಯಾಗಿ ಮಂತ್ರ ಹೇಳಿರ್ಲಿಕ್ಕಿಲ್ಲ, ಯಜಮಾನನಿಗೆ ಶ್ರದ್ಧೆ ಇರಲಿಕ್ಕಿಲ್ಲ, ಇಂಥ ಅನೇಕ ಕಾರಣವ. ಮಾಡಿದವ್ರಿಗೆ ಅದದ್ದು ಉದಾಹರಣೆವಲ್ಲ, ಅದನ್ಯಾಕೆ ಇಟ್ಕೊಂಬಂಗಿಲ್ಲ. ಅದರಿಂದ ನೀನು ಹೇಳೋದು ಸರಿ ಆಗಂಗಿಲ್ಲ. ಎರಡನೇದ್ದು ಮೃದಬ್ರವೀತ್, ಮಣ್ಣು ಮಾತಾಡ್ತು, ನೀರು ಮಾತಾಡ್ತು, ನದಿ ಮಾತಾಡ್ತು. ಮೂರ್ಖ ನಮ್ಮಲ್ಲಿ ಅಭಿಮಾನಿ ಉಪದೇಶ ಅಂತ ತಿಳ್ಕೊಂಡು ಹೇಳಿದ್ರಿಂದಾಗಿ ಅಭಿಮಾನಿ ದೇವತೆಗಳು ಮಾತಾಡಿದ್ರೆ ಹೊರತು ಹಿಮಾಲಯ ತನ್ನ ಮಗಳನ್ನು ರುದ್ರದೇವರು ಕೊಟ್ಟ ಅಂದರೆ ಕಲ್ಲನ್ನು ನಿಂದ ಕೊಡಿಸಿದ ಅಲ್ಲ, ಅಭಿಮಾನಿ ದೇವತೆ ತನ್ನ ಮಗಳನ್ನು ಕೊಟ್ಟ ಅಂತ ಅರ್ಥ. ಅದು ಅರ್ಥ ಮಾಡ್ಕೊಳ್ಳಾರ್ದೇನೆ ನೀನು ಈ ರೀತಿಯಾಗಿರ್ತಕ್ಕಂತಹ ಅಸಂಭಾವಿತವಾದ ವಾಕ್ಯ ಇದೆ ಅಂತ ಅನ್ಬೇಡ. ಇನ್ನು ಉದುತೇ ಹೋತವ್ಯಂ ಅನುತೇ ಹೋತವ್ಯಂ ಪರಸ್ಪರ ವಿರುದ್ಧ ಅಂತ ತಿಳ್ಕೊಳ್ಬೇಡ. ಕೆಲವು ಅಧಿಕಾರಿಗಳಿಗೆ ಬೆಳಿಗ್ಗೆ ಯಜ್ಞ ಮಾಡು ಅಂತ ಹೇಳಿದ್ದಾರೆ, ಕೆಲವು ಅಧಿಕಾರಿಗಳಿಗೆ ಸಾಯಂಕಾಲ ಮಾಡು ಅಂತ ಹೇಳ್ಯಾರ. ಯಾರಿಗೆ? ಈಗ ಮೊನ್ನೆ ಇದು ಬಂದಿತ್ತಲ್ಲ, ಸಂಕ್ರಮಣ ಬಂದಿತ್ತು. ಸಂಕ್ರಮಣದ ಪರ್ವಕಾಲ ಮಧ್ಯಾಹ್ನ 2:30 ನಂತರ ಇತ್ತು. ಮುಂದೆ 6 ತಾಸು ಪರ್ವಕಾಲ ಇರ್ತದೆ. 12 ತಾಸು. ಆದರೆ ಮೊದಲಿನ 30 ಮಿನಿಟ್ ಇರ್ತಾವ ಅಥವಾ 30 ಪಳಗಳು ಅಂತ ಏನಿರ್ತಾವ, ಭಾಳ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಇಮಿಡಿಯೇಟ್ಲಿ ಸ್ನಾನಾದಿಗಳನ್ನು ಮಾಡಿರಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಈಗ ಆಫೀಸ್ಗೆ ಹೋದವರು ಪರ್ವಕಾಲ ಬಂದು ಮಾಡ್ಬೋದಾಯಿತು, ಸ್ವಲ್ಪ ಗೌಣ ಅಷ್ಟೇ. ಆದ್ದರಿಂದ ಅಧಿಕಾರಿ ಭೇದದಿಂದ ಹೇಳಿದ್ರಿಂದ ಪರಸ್ಪರ ವಿರುದ್ಧ ಅಂತ ತಿಳ್ಕೊಳ್ಬೇಡ್ರಿ. ಆ ನಂತರ ಈಗ ಯಾಕಂದರೆ ಈಗ ಎಲ್ಲ ಕಡೆ ನಮ್ಮ ಪೋಸ್ಟ್ನಾಗೂ ಯಾರೋ ಪೋಸ್ಟ್ ಹಾಕಿದ್ರು, ನಿಮಗೆ ಕುಂಭಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಕೊಂಡಂತಂದ್ರೆ ಕುಂಭ ಇರೋದಕ್ಕೆ ಮುಖ ಮಾಡಿ ಸಂಕಲ್ಪ ಮಾಡಿ ಮನೆಯಾಗೆ ಸ್ನಾನ ಮಾಡಿರಿ ಯಾರೋ ಪೋಸ್ಟ್ ಹಾಕಿದ್ರು. ಅದು ಎಷ್ಟು ಸರಿ ಗೊತ್ತಿಲ್ಲ ನನಗೆ. ಈ ರೀತಿಯಾಗಿ ಹೇಳ್ತಕ್ಕಂಥ ಮಾತುಗಳನ್ನು ಅದನ್ನು ಯಾವ ಅರ್ಥದಲ್ಲಿ ಹೇಳ್ಯಾರ ಅಂತಕೊಂಡು ನೀವು ಇಟ್ಕೊಳ್ಬೇಕಾಗ್ತಷ್ಟೆ. ಇನ್ನು ಪುನರುಕ್ತಿ ಅಪ್ರಮಾಣ ಅಂತ ಹೇಳಿದ್ರೆ ಕೆಲವು ಸರ್ತಿಗೆ 4 ಸರ್ತಿ ಹೇಳಿದ್ರೆ ತಲೆ ಹೋಗ್ತಿರ್ತದೆ. ಪುನರುಕ್ತಿಯಲ್ಲಿ ಅಪ್ರಮಾಣ, ಎಲ್ಲಿ ಅರ್ಥದ ರಹಸ್ಯ ಇರಂಗಿಲ್ಲ, ಅರ್ಥದ ಡೀಪ್ನೆಸ್ ಇರಂಗಿಲ್ಲ ಅಂಥ ಸಂದರ್ಭದಲ್ಲಿ ಪುನರುಕ್ತಿ ಹುಚ್ಚರು ಮಾತಾಡ್ತಾರೆ. ನಾವು ಕೂಡು ನಾನು ಅಂತಲ್ಲಿ ಪುನರುಕ್ತಿ. ಆದರೆ ಅಭ್ಯಾಸ ಸಲುವಾಗಿ ನಿಮ್ಗೆ ಇನ್ನೊಮ್ಮೆ ಹೇಳಿದ್ರೆ ಇನ್ನೂ ಹೆಸ್ಪಟ್ಟಾಗ್ತದೆ ಅಂಥ ವೇಳೆ ಪುನರುಕ್ತಿ ದೋಷ ಆಗಂಗಿಲ್ಲ. ಇನ್ನು ನಿರರ್ಥಕ ಪ್ರಮಾಣ ಅಂತ ಹೇಳಿದಿಲ್ಲ, ಜರ್ಬರಿ ತುರ್ಬರಿಗೂ ಅರ್ಥ ಇದೆ. ವೇದ ಪ್ರತಿಯೊಂದು ಚ ತೂಕು ಅರ್ಥ ನಿನಗೆ ಗೊತ್ತಿಲ್ಲ ಅಂತಕೊಂಡು ಹಾಕಕ್ಕೆ ನಿರರ್ಥಕನ. ಇನ್ನು 6ನೇದ್ದೇನು ಹೇಳಿದ್ದೆ, ಪ್ರಮಾಣ ಅಂತರದಿಂದ ಸಿದ್ಧವಾದದ್ದು ಹೇಳಬಾರ್ದು ಅಂತ ತಿಳ್ಕೊಂಡು ಅಂತ ಹೇಳಿ. ಆದರೆ ಕೆಲವು ಸತ್ಯ ಪ್ರಮಾಣಾಂತರ ಸಿದ್ಧ ಆಗಿದ್ದು ಸ್ಪಷ್ಟ ಇರೋಂಗಿಲ್ಲ. ಅದನ್ನು ಸ್ಪಷ್ಟೀಕರಣ ಮಾಡೋ ಸಲುವಾಗಿ ಅದರ ವಿಶೇಷ ಭಾಗಗಳನ್ನು ತೆಗೆದುಕೊಂಡು ಸ್ಪಷ್ಟ ಮಾಡಬೇಕಾಗ್ತದೆ. ಅದರಿಂದ ಪ್ರಮಾಣಾಂತರ ಸಿದ್ಧವಾದದ್ದು ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಇನ್ನು ಪುರಾಣಗಳು ಇದೇ ರೀತಿಯಾಗಿವೆ ಅಂತ ಹೇಳಿದೆಲ್ಲ ಹಾಗಿಲ್ಲ. ಪುರಾಣಗಳು ಅಧ್ಯಯನ ಮಾಡೋ ಶೈಲಿ ಅದು. ಆ ಸಲುವಾಗಿ ನಮ್ಮ ಮಧ್ವಾಚಾರ್ಯದ್ದು ತಾತ್ಪರ್ಯ ಅಭ್ಯಾಸ ಮಾಡು, ಭಾಗವತ ತಾತ್ಪರ್ಯ ಅರ್ಥ ಅಭ್ಯಾಸ ಮಾಡು, ಪುರಾಣ ಹೆಂಗೆ ಓದಬೇಕು ಅಂತ ಗೊತ್ತಾಗ್ತದೆ. ಆ ನಂತರ ವಿತುಷೀಕರಣ ನ್ಯಾಯ. ಹೌದು, ವಿತುಷೀಕರಣ ನ್ಯಾಯ ನಮ್ಮಲ್ಲಿ ಒಂದು ಅಗಳಕ್ಕೆ ಒಂದು ಪುರುಷ ಸೂಕ್ತ ತಗೊಂಡು ನೋಡು, ಎಂಥ ಅದ್ಭುತವಾಗಿರ್ತಕ್ಕಂಥ ಭಗವಂತನ ಅನ್ನೋದು ವೇದ ಎಂಥ ಅದ್ಭುತವಾದಂಥ ವಿಚಾರವನ್ನು ಹೇಳ್ತಂತನೋ ಅದರಿಂದ ಗೊತ್ತಾಗ್ತದೆ. ಇನ್ನು ಮೋಸಗಾರನ ಮಾತು, ನಮ್ಮ ದೇವರು ಮೋಸಗಾರ ಅಲ್ಲ. ಮತ್ತು ಇನ್ನೊಂದು ಏನದ,
ಇದು ಯಾರು ವ್ಯಕ್ತಿಗಳು ಮಾಡಿದ್ದಿಲ್ಲ, ಅಪೌರುಷೇಯದ ಆಗಮ, ಋಗ್ವೇದಾದಿಗಳು. ಅದಕ್ಕೆ ಅನುಸಾರಿ ಆದದ್ದು, ಅದಕ್ಕೆ ಅನುಸಾರಿ ಆದ ಅಪೌರುಷೇಯ ಅಂತ, ಅಪೌರುಷೇಯ ಸಮವೇ ಆಯ್ತಲ್ಲ. ಆದ್ದರಿಂದಾಗಿ ನೀನು ಕೊಟ್ಟ 8, 9 ಆಕ್ಷೇಪಗಳು ಅಂತೇನವ, ಇವುಗಳು ಸರಿಯಲ್ಲ. ಇದು ಮುಂದೆ ಟೀಕಾಕೃತ್ಪಾದರು ವಿಸ್ತಾರವಾಗಿ ಹೇಳೋದನ್ನು ನಿಮಗೆ ಅಂದಾಜಿನಲ್ಲಿ ಒಂದು ಕಲ್ಪನೆ ಬರಲಿ ಅಂತ ತಿಳ್ಕೊಂಡಂತೇನೆ ಹೇಳಿದೆ. ಆದರೆ ಶಾಸ್ತ್ರ ಇಷ್ಟೇ ಸೂಪರ್ಫಿಷಿಯಲ್ ಆಗಿರೋದಿಲ್ಲ. ಶಾಸ್ತ್ರದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ, ಶಾಸ್ತ್ರೀಯವಾಗಿರ್ತಕ್ಕಂಥ ಪರಿಭಾಷೆಯಲ್ಲಿ ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಅದರಿಂದಾಗಿ ಒಂದೊಂದು ಉತ್ತರವನ್ನು ಟೀಕಾಕೃತ್ಪಾದರು ಶಾಸ್ತ್ರೀಯವಾಗಿ ಹೇಗೆ ಪೂರ್ವಪಕ್ಷ ಮಾಡಿಕೊಂಡು ಉತ್ತರ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಬೌದ್ಧರ ಮೊದಲನೇ ಆಕ್ಷೇಪ, ವೇದ ಸುಳ್ಳು ಹೇಳುತ್ತದೆ. ಆಗ ಟೀಕಾಕೃತ್ಪಾದರು ಕೇಳ್ತಾರೆ, ಸುಳ್ಳು ಅಂತಂದ್ರೆ ನಿನ್ನ ಪರಿಭಾಷೆ ಏನಪ್ಪ, ಯಾವುದಕ್ಕೆ ಸುಳ್ಳು ಅಂತ ಹೇಳೋದು? ನಿನ್ನ ಪ್ರಕಾರ ಅರ್ಥಶೂನ್ಯಂ, ಅರ್ಥ ಇಲ್ಲದೇ ಇದ್ದದ್ರಿಂದ ವೇದ ಸುಳ್ಳು ಅಂತಂತೀಯ. ಯಾಕೆ ನೀನು ಹೇಳುವ ಪ್ರತಿಜ್ಞೆ ಹೇಗಿರಬೇಕು, ಅನುಮಾನ ಶರೀರ ಹೇಗಿರಬೇಕು ಅಂತಂದರೆ, ವೇದವಚನಾನಿ ಅಪ್ರಮಾಣಾನಿ ಅರ್ಥಶೂನ್ಯತ್ವಾತ್. ಈ ರೀತಿಯೇ ಅನುಮಾನ ಮಾಡಬೇಕು. ನೀನು ಅನ್ಯ ಮಾಡಿದ ಅನುಮಾನ ಮಾಡಬೇಕು ಅಂದ ಕಾರಣಕ್ಕೇನೆ ಸಂಶಯ ಪಡಬೇಕು, ನಮಗೆ ಅನುಮಾನ ಭಾಳ ಅದ, ಅದನ್ನ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅನುಮಾನ ಅಂತ ತಿಳ್ಕೊಂಡಂತಂದ್ರೆ ಲಾಜಿಕಲ್ ಪ್ರಿಪೋಸಿಷನ್, ಸಿದ್ಧಾಂತದ ಸ್ಥಾಪನೆಗೋಸ್ಕರ ಇರ್ತಕ್ಕಂಥ ಒಂದು ತಾರ್ಕಿಕವಾಗಿರ್ತಕ್ಕಂತಹ ವಾಕ್ಯ ರಚನೆ. ಇದಕ್ಕೆ ಅನುಮಾನ ಅಂತ ಕರೀತಾರೆ. ಶಾಸ್ತ್ರ ಯಾರು ಓದಿಲ್ಲ ಅವರು ಇದನ್ನು ನೆನಪಿಟ್ಕೊಳ್ಳಿ. ವೇದವಚನಾನಿ ಅಪ್ರಮಾಣಾನಿ ಅರ್ಥಶೂನ್ಯತ್ವ. ಶಾಸ್ತ್ರದಲ್ಲಿ ಏನಾದರೂ ಹೇಳಬೇಕಾಗಿದ್ದರೆ ದೇವರು ದೊಡ್ಡವನು, ಇದಕ್ಕೆ ಸಾಧ್ಯ ಅಂತ ಕರೀತಾರೆ. ಅಂದರೆ ನಾವು ಏನು ನಿಮಗೆ ತಿಳಿಸಿ ಹೇಳಬೇಕಾಗಿದೆ ಅದು ಸಾಧ್ಯ. ಆ ನಂತರ ದೇವರು ದೊಡ್ಡವನು ಯಾಕೆ ಅಂತ ಅನ್ನೋದಕ್ಕೋಸ್ಕರ ಸರ್ವವೇದ ಪ್ರತಿಪಾದ್ಯತ್ವಾತ್, ಅದಕ್ಕೆ ನಾವು ಕಾರಣ ಕೊಡ್ತೀವಿ. ನಾವು ಹೇಳ್ತಕ್ಕಂಥ ಪ್ರತಿಜ್ಞೆಗೆ ಒಂದು ಕಾರಣ ಕೊಡ್ತೀವಿ. ದೇವರು ದೊಡ್ಡವನು, ಇದಕ್ಕೆ ಪ್ರಮಾಣ ಏನು, ಸಕಲ ವೇದಗಳು ಅವನನ್ನೇ ಹೇಳ್ತವೆ. ಇನ್ನು ಇದಕ್ಕೊಂದು ನಾವು ಉದಾಹರಣೆ ಕೊಡಬೇಕು. ಅದಕ್ಕೆ ದೃಷ್ಟಾಂತ ಅಂತ ಕರೀತಾರೆ. ಸಾಧ್ಯ, ಹೇತು, ದೃಷ್ಟಾಂತ. ದೃಷ್ಟಾಂತ ಏನು? ಭಗವದ್ಗೀತೆಯಲ್ಲಿ ಹೇಳಾನೆ, ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯಃ ಇತಿ ಭಗವದ್ಗೀತಾ ವಚನಾತ್ ಸದಾಗಮಾಃ ಪ್ರಮಾಣಾಃ ಗೀತಾಯಾಂ ಭಗವತಾ ಉಕ್ತತ್ವಾತ್ ಅಥವಾ ವಿಷ್ಣು ಸರ್ವೋತ್ತಮಃ ಸರ್ವವೇದ ಪ್ರತಿಪದ್ಯತ್ವಾತ್ ಗೀತಾಯಾಮ್ ಕೃಷ್ಣವಚನವತ ಅಂತೇಳಿ ಸಾಧ್ಯ ಯಾವುದನ್ನು ನಾವು ತಿಳಿಸಿ ಹೇಳಬೇಕಂತ ಮಾಡಿದ್ದೀವಿ ಅದು ಸಾಧ್ಯ. ಅದಕ್ಕೆ ತಿಳಿಸಿ ಹೇಳೋದಕ್ಕೋಸ್ಕರ ಅದಕ್ಕೆ ಏನು ಅದರ ಲಕ್ಷಣ ಹೇಳಲಿಕ್ಕೆ ಒಂದಕ್ಕೋಸ್ಕರ ಕಾರಣ ಕೊಡ್ತೀವಿ, ಅದಕ್ಕೆ ಹೇತು ಅಂತ ಕರೀತಾರೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀವಿ, ಅದಕ್ಕೆ ದೃಷ್ಟಾಂತ ಅಂತ ಕರೀತಾರೆ. ಇವು ಮೂರು ಸರಿಯಾಗಿರ್ಬೇಕು. ಮೂರು ಸರಿಯಾಗಿದ್ದಿದ್ದಿಲ್ಲ ಅಂತಕೊಂಡಂತಂದರೆ ಆವಾಗ ನಾವು ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಇದು ಸರಿಯಲ್ಲ ಅಂತಕೊಂಡಂತ ಹೇಳಿ ಇದೇ ಲಾಜಿಕಲ್ ಥಿಂಕಿಂಗ್ ಕ್ರಮ. ಕಾರ್ಯ ಮತ್ತು ಕಾರಣಗಳ ಸಂಬಂಧ ಅದು ನಿತ್ಯವಾಗಿರಬೇಕು, ಸಾರ್ವತ್ರಿಕವಾಗಿರಬೇಕು. ಎಲ್ಲ ಗಿಡಗಳ ಟೊಂಗೆಯ ಮೇಲೆ ಗಿಳಿ ಕೂತಿರ್ತದೆ. ಯಾಕಂತಕೊಂಡಂತಂದ್ರೆ ನಮ್ಮ ಮನೆ ಗಿಡ ಟೊಂಗೆ ಮೇಲೆ ಗಿಳಿ ದಿನ ಕೊಡ್ತದೆ.
ಇದು ಲಾಜಿಕಲ್ ಆಗಲಿಲ್ಲ, ಯಾಕೆ ಸಾರ್ವತ್ರಿಕ ಆಗಲಿಲ್ಲ. ನಿನ್ನ ಮನೆಗೆ ಟೊಂಗೆ ಮೇಲೆ ಕೂತಿರ್ಬೋದು, ಎಲ್ಲ ಟೊಂಗೆ ಮೇಲೆ ಅಲ್ಲಿ ಕೊಡ್ತದೆ. ಆದ್ದರಿಂದ ನಾವು ಕೊಡ್ತಕ್ಕಂಥ ಏನು ಹೇತು ಅದ ಇದು ಸಾರ್ವತ್ರಿಕವಾಗಿರಬೇಕು. ಉದಾಹರಣೆಗೆ ಹೇಗೆ ಅಂತಕೊಂಡಂತಂದರೆ, ಪರ್ವತಃ ವನ್ಯಮಾನ್. ನಾನು ನನ್ನ ಗೆಳೆಯಂದು ವಾಕಿಂಗ್ ಹೋಗಿವಿ. ಅಷ್ಟೊತ್ತಿಗೆ ಎದುರಿಗೊಂದು ಪರ್ವತ, ಅದು ಗುಡ್ಡ ಅದ, ಅದು ಪರ್ವತ ಅದ, ಹೋಗಿ ಕಾಣಿಸ್ಲಿಕ್ಕೆ ಚಾಲು ಮಾಡಿ ಆಯ್ತು ನೋಡಿ, ಅಲ್ಲಿ ಬೆಂಕಿ ಇರಲಿಕ್ಕೆ ಬೇಕು. ನಿನಗೆ ಹಂಗೋ ಎಲ್ಲಿ ಕಾಣುತ್ತೆ ಪರ್ವತ ಮೇಲದಲ್ಲ, ನಿನಗೆ ಹೆಂಗೆ ಗೊತ್ತಾಯ್ತು? ಹೊಗೆಯೋದಲ್ಲ, ಎಲ್ಲೆಲ್ಲಿ ಹೊಗೆ ಇರ್ತದೆ ಅಲ್ಲಿ ಬೆಂಕಿ ಇರದೆ ಹೊಗೆ ಬರೋದಿಲ್ಲ. ಇದು ಸರ್ವಮಾನ್ಯ ಸಿದ್ಧಾಂತ. ಇಂಥ ರೀತಿ ಕ್ರಮದಲ್ಲಿ ಹೇಳಬೇಕು. ಅವಾಗೇನಿರಬೇಕು, ಅದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ. ಮಹಾನಸವತ, ಈಗಿನ ದಿವಸ ಮಹಾನಸವತ ಉದಾಹರಣೆ ಕೊಡಕ್ಕೆ ಹೋಗ್ಬೇಡ್ರಿ. ಅಡುಗೆ ಮನೆಯೊಳಗೆ, ಹಿಂದಿನ ಕಾಲಕ್ಕೆ ಅಡುಗೆ ಮನೆಯೊಳಗೆ ಕಟ್ಟಿಗೆಯಿಂದ ಅಡುಗೆ ಮಾಡ್ತಿದ್ರು, ಹೊಗೆ ಬರ್ತಿತ್ತು. ಈಗ ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೋಬೇಕು. ಯತ್ರ ಹೋಮ ಪ್ರಚಲತಿ ತತ್ ಹೋಮಶಾಲಾವತ ಅಂತಕೊಂಡು ಈಗಿನ ಕಾಲಕ್ಕೆ ನಾವು ಸೇರ್ಕೋಬೇಕು. ಎಲ್ಲಿ ಹೋಮ ನಡೀತದೆ ಅಲ್ಲಿ ಹೊಗೆ ಬರ್ತದಂತೆ. ಈಗ ಅದನ್ನು ಹೇಳೋದು ಕಠಿಣ ಆಗಿದೆ. ಯಾಕಂತಂದ್ರೆ ನಾನು ಕೇಳಿದ್ದೆ, ನನಗೆ ಗೊತ್ತಿಲ್ಲ. ಅಮೇರಿಕಾ ಇಂಥಲ್ಲೆಲ್ಲ ಮನೆಯೊಳಗೆ ಫೈರ್ದು ಭಾಳ ಸೂಕ್ಷ್ಮ ಇರ್ತದಂತೆ. ಅದಕ್ಕೆ ಅವರು ಕೊಬ್ಬರಿ ಒಣ ಕೊಬ್ಬರಿಯಿಂದ ಇಟ್ಕೊಂಡು ಅದ್ಮೇಲೆ ಹೋಮ ಮಾಡ್ತಾರಂತೆ. ಒಣ ಕೊಬ್ಬರಿ ಹೊಗೆ ಉಡ್ಲಿಕ್ಕೆ ಚಾಲು ಆಯ್ತು ಅಂದ್ರೆ ಪುರು ಉರ್ಲಿಕ್ಕೆ ಚಾಲು ಆಗ್ತದೆ, ಹೊಗೆ ಇರಂಗಿಲ್ಲ. ಅದನ್ನು ಹೇಳೋದು ಕಠಿಣ ಆಗಿದೆ. ಇರಲಿ, ಎಲ್ಲಿ ಯಾವಾಗಲೂ ಎಷ್ಟು ಸರ್ವಸಾಮಾನ್ಯವಾಗಿ ಕಟ್ಟಿಗೆಯಿಂದ ಹೊತ್ತಿಸಿದ ಬೆಂಕಿಯಲ್ಲಿ ಹೊಗೆ ಇದ್ದೇ ಇರ್ತದೆ. ಗ್ಯಾಸ್ ಹೊತ್ತಿಸಿದ ಇದು ಇರಬೇಕು ಅಂತಿಕೊಂಡಂತೇನಿಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳಿದ್ರು, ಹೊಗೆ ಸಹಿತವಾದ ಅಗ್ನಿ ಇರಬೇಕಾದ್ರೆ ಆರ್ದ್ರ ಇಂಧನ ಸಂಯೋಗವತ, ಹಸಿ ಕಟ್ಟಿಗೆ ಇಂದ ಹೊತ್ತಿಸಿದ ಬೆಂಕಿಯಲ್ಲಿ ಯಾವಾಗಲೂ ಅದರ ಜೊತೆಯಲ್ಲಿ ಹೊಗೆ ಇದ್ದೇ ಇರ್ತದೆ ಅಂತ ತಿಳ್ಕೊಂಡು ಉಪಾಧಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಮುಂದೆ ಇದನ್ನು ವಿಸ್ತಾರವಾಗಿ ತಿಳಿಸಿ ಹೇಳ್ತೇನೆ. ಇರಲಿ, ಈಗ ಬೌದ್ಧನು ಹೇಳಿರ್ತಕ್ಕಂಥ ಅನುಮಾನ ಶರೀರ ಅಥವಾ ಯುಕ್ತಿ ವಾಕ್ಯ ಯಾವುದು ಅಂತ ತಿಳ್ಕೊಂಡಂತಂದರೆ, ವೇದವಚನಗಳು ಅಪ್ರಮಾಣಗಳು ಅರ್ಥಶೂನ್ಯತ್ವಾತ್. ಟೀಕರಾರು ಹೇಳಿದ್ರು, ಹೌದಿಲ್ಲ, ನಿನ್ನ ಪ್ರತಿಜ್ಞೆ ಇದು ಹೌದೇನು? ಹೌದು. ಹಾಗಾದರೆ ನಿನ್ನ ಈ ಪ್ರಿಪೋಸಿಷನ್, ಈ ಅನುಮಾನ ವಾಕ್ಯ ಸರಿ ಇಲ್ಲ. ಯಾಕೆ ಅಂತಿಕೊಂಡಂತಂದರೆ, ಅಪ್ರಮಾಣ ಅಂದ್ರೇನು, ಅರ್ಥಶೂನ್ಯ ಅಂದ್ರೇನು? ಅಪ್ರಮಾಣ ಅಂದರೆ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ಅರ್ಥಶೂನ್ಯ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತ. ಎರಡು ಒಂದೇ ಆಯ್ತಲ್ಲ. ನೀನು ಹೇಳುವ ಸಾಧ್ಯ ಮತ್ತು ಹೇತು ಒಂದೇ ಆಯ್ತು, ಎರಡು ಕಾರಣ ಕೊಟ್ಟು ಒಂದೇ ಆಯ್ತು. ಯಾಕೆ ಅಂತಕೊಂಡಂತಂದ್ರೆ, ಪರ್ವತಃ ವನ್ಯಮಾನ್ ಅಗ್ನಿಮತ್ವಾತ್, ಪರ್ವತದೊಳಗೆ ಬೆಂಕಿ ಅದ. ಯಾಕೆ ಬೆಂಕಿ ಅದ ಅಂತ ಹೇಳಿ ಅದು ಉದಾಹರಣೆ ಆಯ್ತು ಅನ್ನೋದು. ಅಲ್ಲಿ ಉದಾಹರಣೆ ಸರಿಯಾಗಿರ್ತಕ್ಕಂಥದ್ದಿಲ್ಲ, ನಿನ್ನ ಪ್ರತಿಜ್ಞೆಗೆ ಸರಿ ಹೋಗಂಗಿಲ್ಲ, ಅದು ಹೇತು ಆಯ್ತಾನೆ. ಪರ್ವತ ಅಗ್ನಿ ಉಳ್ಳದ್ದಾಗಿದೆ, ಯಾಕಂದರೆ ಅಗ್ನಿ ಉಳ್ಳದ್ದರಿಂದ. ಈಗ ಎಲ್ಲಿ ಅಗ್ನಿ ನೋಡಿಲ್ಲ, ಹಿಂದಿನ ಕಾಲಕ್ಕೆ ಮಲಬಾರ್ ದ್ವೀಪದೊಳಗೆ ಅಗ್ನಿ ಇರ್ತಿದ್ದಿಲ್ಲ, ಬೆಂಕಿ ನೋಡಿರ್ತಿದ್ದಿಲ್ಲ ಆ ಮಂದಿ. ಅಂಥವ್ರಿಗೆ ಹೇಳಿದ್ರೆ ಏನು ಉಪಯೋಗ ಬೀಳ್ತದೆ? ವೇದವಚನಾನಿ ಅಪ್ರಮಾಣಾನಿ ಅಂತಂದರೂ ಅದನ್ನು ಸ್ವೀಕಾರಕ್ಕೆ ಯೋಗ್ಯವಲ್ಲ, ಅರ್ಥಶೂನ್ಯತ್ವ ಅಂತಂದ್ರೂ ಸ್ವೀಕಾರಕ್ಕೆ ಯೋಗ್ಯವಲ್ಲ. ಎರಡು ಒಂದೇ ಅರ್ಥ ಆಯ್ತಲ್ಲೋ. ಈ ರೀತಿಯಾಗಿ ಎರಡೂ ಒಂದೇ ಆಯ್ತದೆ. ಹೇತು ಸಾಧ್ಯ ಒಂದೇ ಆದರೆ ಇದಕ್ಕೆ ಸಾಧ್ಯಾವಿಶಿಷ್ಟತಾ ಅಂತನ್ನೋ ಒಂದು ದೋಷ. ಅನುಮಾನ ವಚನಗಳಿಗೆ ಕೆಲವು ದೋಷಗಳನ್ನು ಕೊಡ್ತಾರೆ. ಅದಕ್ಕೆ ಹೇತ್ವಾಭಾಸ ಅಥವಾ ಅದು ತರ್ಕ ವಿಘಾತಕ ಪ್ರಮಾಣಗಳು ಅಂತಕೊಂಡು ಇತ್ಯಾದಿ ರೀತಿಯಿಂದ ಕರೀತಾರೋ. ಇಲ್ಲಿ ಸಾಧ್ಯಾವಿಶಿಷ್ಟತಾ ಅಂತಿಕೊಂಡಂತಂದ್ರೆ ಏನು? ಸಾಧ್ಯ ಹೇತೋ ಸಮಾನಾರ್ಥಕತಾ ಅಂತ ಅರ್ಥ.
ಸಾಧ್ಯ ಹೇತು ಒಂದೇ ಅರ್ಥವುಳ್ಳದ್ದಾಗಿದ್ರೆ ಅಥವಾ ಒಂದೇ ವಾಕ್ಯವನ್ನು ಹೇಳುವಂತೆ ಇದ್ರೆ ಕಾರ್ಯವನ್ನೇ ಪುನಃ ಉಚ್ಚಾರಣೆ ಮಾಡಿದರೆ, ಕಾರಣ ಹೇಳದೆ ಕಾರ್ಯವನ್ನೇ ಪುನಃ ಉಚ್ಚಾರ ಮಾಡಿದರೆ ಇದಕ್ಕೆ ಸಾಧ್ಯಾವಿಶಿಷ್ಟತ ಅಂತ ಅನ್ನೋ ದೋಷ ಬರ್ತದೆ. ಆದ್ದರಿಂದ ಮೊದಲು ನಿನ್ನ ಅನೃತ ಅಂತ ಅನ್ನೋದಕ್ಕೋಸ್ಕರ ನನಗೆ ಅದರ ಪರಿಭಾಷೆ ಕೊಡು, ಅದರ ಡೆಫಿನೇಷನ್ ನನಗೆ ಬೇಕು. ಅನೃತ ಅಂತಂದ್ರೆ ಅರ್ಥಶೂನ್ಯ ಅಂತಂದ್ರೆ ನಿನ್ನ ಅನುಮಾನ ಇದು ಸಾಧ್ಯಾವಿಶಿಷ್ಟತ ಅಂತ ಅನ್ನೋ ದೋಷದಿಂದ ಯುಕ್ತ ಆಗ್ತದ. ಆದ್ದರಿಂದಾಗಿ ನೀನು ಮಾಡಿದ ನಮ್ಮ ಮೇಲೆ ಆಕ್ಷೇಪ ಸರಿಯಲ್ಲ. ಅವನ ಲಾಜಿಕಲ್ ಪ್ರತಿಜ್ಞೆಯನ್ನು ಖಂಡನ ಮಾಡಿದರು. ಅದಕ್ಕೆ ಅವೇನಂತಾನೆ, ಇಲ್ಲ ಮತ್ತು ನಾನು ಪ್ರಮಾಣಾಂತರ ವಿಸಂವಾದ, ಸುಳ್ಳು ಅಂತಂದ್ರೆ ಬೇರೆ ಪ್ರಮಾಣದಿಂದ ಅದಕ್ಕೆ ಸರಿಯಾಗಿ ಹೇಳಲಿಕ್ಕೆ ಬರೋಂಗಿಲ್ಲ ಅಂತ ಕೊಡಂತ. ಬೇರೆ ಪ್ರಮಾಣದಿಂದ ಅದನ್ನು ಖಂಡನ ಮಾಡಲಿಕ್ಕೆ ಯಾವ್ದು ಬರ್ತದೆ ಅದಕ್ಕೆ ನಾನು ಅನೃತ ಅಂತೀನಿ ಅಂತ ತಿಳ್ಕೊಂಡಂತ. ಬೇರೆ ಪ್ರಮಾಣದಿಂದ ಖಂಡನ ಮಾಡ್ಲಿಕ್ಕೆ ಬರ್ತದೆ ಅಂತಂದ್ರೆ ಏನರ್ಥ? ಒಬ್ಬನ ಹೇಳ್ತಾನೆ, ನೋಡಪ್ಪ ಇಲ್ಲ ಗಡಿಗೆ ಅದ ನೋಡು, ಘಟ ಅದ ನೋಡು ಅಂತ ತಿಳ್ಕೊಂಡಂತ ಹೇಳ್ತಾನೆ. ಅವನು ಹೇಳ್ತಾನೆ ಇಲ್ಲ ಕೆಂಪದ ಘಟ ಇಲ್ಲ. ಯಾಕಂತ ತಿಳ್ಕೊಂಡಂತಂದ್ರೆ ಅದು ಬಣ್ಣದ ಕಡೆ ಲಕ್ಷ ಕೊಟ್ಟಾನ, ಇವ ವಸ್ತುವಿನ ಕಡೆ ಲಕ್ಷ ಕೊಟ್ಟಾನ. ಇಂಥ ಪ್ರಮಾಣಾಂತರ ವಿಸಂವಾದ ಪ್ರಮಾಣ ಆಗಂಗಿಲ್ಲ ಅಂತಂತೀಯ. ಅದಕ್ಕೆ ನಾವು ಕೇಳ್ತೀವಿ ಪ್ರಮಾಣಾಂತರ ವಿಸಂವಾದ ಅನೃತತ್ವ ಇತಿ ಚೇತ್. ಆಗ ನಾವು ಹೇಳ್ತೀವಿ ಸೂಪರ್ಫಿಷಿಯಲ್ ನೋಡಿ. ಆಗಲೇ ಹೇಳಿದ್ನಲ್ಲ, ಗಡಿಗೆ ಒಬ್ಬಂತಾನ, ಗಡಿಗೆ ಇಲ್ಲ ಅಂತ ಇನ್ನೊಬ್ಬಂತಾನ. ಮೇಲ್ ನೋಡ್ಲಿಕ್ಕೆ ಅದು ಅಪ್ರಮಾಣ ಅಂತ ಅನಿಸಿಕೆ ಅಂದ್ಕೊಂಡಂತಂದ್ರೆ ಅದಕ್ಕೆ ಒಂದು ವ್ಯಭಿಚಾರ ಅಂತನೋ ದೋಷ ಬರ್ತದೆ. ಏನ್ರಿ ವ್ಯಭಿಚಾರ ಅಂತಂದ್ರೆ ವ್ಯವಹಾರದೊಳಗೆ ಏನೂ ಅರ್ಥದಲ್ಲ. ಯಾವುದೋ ಬೇರೆ ಪರಪುರುಷನ ಜೊತೆ ಹೋಗೋದು, ಪರಸ್ತ್ರೀ ಜೊತೆ ಹೋಗೋದು ವ್ಯಭಿಚಾರ ಅಂತಂತಾರೆ. ಏನಿದೆ ತರ್ಕ ನಿಮ್ಮ ಶಾಸ್ತ್ರದೊಳಗೆ ವಿಚಾರ ಅಂತ ತಿಳ್ಕೊಂಡಂತ ಕರಿತೀರಿ. ಏನಿದೆ ವ್ಯಭಿಚಾರಕ್ಕೆ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅದು ಸ್ವಲ್ಪ ನಮ್ಗೆ ತಿಳಿಸಿ ಹೇಳ್ಬೇಕಲ್ಲ. ನೀವು ತಿಳಿಸಿ ಹೇಳ ಅಂದ್ರೆ ಹೆಂಗೆ ತಿಳ್ಕೊಳ್ಬೇಕು? ಅದಕ್ಕೆ ಈ ಶಬ್ದ ನೆನ್ಪಿಟ್ಟು ಆಗಲೇ ಒಂದು ಹೇಳಿದ್ದೆ ನೆನ್ಪಿಟ್ಕೊಳ್ಳಿ, ಸಾಧ್ಯಾವಿಶಿಷ್ಟತ ಅಂತ ತಿಳ್ಕೊಂಡಂತ. ಇನ್ನು ಯಾವುದಕ್ಕೆ ವ್ಯಭಿಚಾರ ಅಂತ ಕರೀತಾ ಅಂತಂದ್ರೆ ಕಾರ್ಯಕಾರಣ ಭಾವಭಂಗ ವ್ಯಭಿಚಾರ. ಕಾರ್ಯಕಾರಣಗಳಲ್ಲಿ ಎರಡೂ ಒಂದಾಗಿರಬೇಕು, ಅಥವಾ ಅಲ್ಲಿರ್ತಕ್ಕಂಥ ಕಾರ್ಯಕಾರಣದ ಒಂದೇನು ಸಂಬಂಧ ಇದೆ, ಇದು ಇದ್ರೆ ಇದು ಇರ್ತದೆ. ಅದಕ್ಕೆ ವಸ್ತು ಅದರ ಕಾಸ್ ಇವೆರಡು ಪ್ರಾಮಾಣಿಕವಾಗಿರ್ಬೇಕು. ಆದರೆ ಒಬ್ಬತ್ತನ ಹೇಳ್ತಾ ಇದ್ದು ಗಡಿಗೆ, ಇನ್ನೊಬ್ಬನ ಗಡಿಗೆ ಎಲ್ಲ ಇದು ಕೆಂಪದ ಅಂತ ಹೇಳ್ತಾನೆ. ಎಲ್ಲ ಗಡಿ ಕೆಂಪು ಇರಬೇಕಂತ ನಿಯಮದೇನು? ಕಾರ್ಯಕಾರಣ ಭಾವ ಭಂಗ ಬಂತು. ಅಥವಾ ಗಡಿಗೆದಂತ ಅನ್ನೋದಕ್ಕೋಸ್ಕರ ಕೆಂಪದಂತ ಅನ್ನೋದು ಅದು ಬಾಧಕ ಆಗಂಗಿಲ್ಲ. ಹೌದಪ್ಪ, ಗಡಿಗೆನೂ ಅದೇ ಕೆಂಪನೂ ಅದಂತ ನಾನು ಉತ್ತರ ಕೊಟ್ಬಿಡ್ತೀನಿ. ಅವಾಗ ಪರಸ್ಪರ ವಚನಗಳು ವಿರುದ್ಧ ಆಗೋದಿಲ್ಲ. ಆದ್ದರಿಂದಾಗಿ ಇದಕ್ಕೆ ಇಲ್ಲಿ ವ್ಯಭಿಚಾರ ಕಾರ್ಯಕಾರಣದ ಒಂದು ಭಾವ ಅಂತ ಏನದ ಅದು ಕೂಡೋದಿಲ್ಲ. ಕೆಂಪಾಗಿರುವುದೆಲ್ಲೂ ಗಡಿಗೆ ಅಂತ ತಿಳ್ಕೊಂಡಂತನ್ನುವ ಕಾರ್ಯಕಾರಣ ಭಾವ ಕೂಡೋದಿಲ್ಲ. ಅದನ್ನು ಇದು ವ್ಯಭಿಚಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಎಲ್ಲೆಲ್ಲಿ ಶಾಸ್ತ್ರದೊಳಗೆ ಕಾರ್ಯಕಾರಣಗಳ ಸಂಬಂಧ ಇರೋದಿಲ್ಲೋ ಇದೇ ಇವತ್ತಿನ ಸೈಂಟಿಫಿಕ್ ಥಿಂಕಿಂಗ್. ನೀವು ಹೇಳಿದಕ್ಕೆ ಕಾರಣ ಏನು? ಯಾಕೆ ಆಚಮನ ಮಾಡಬೇಕು, ಯಾಕೆ ಗೋಪೀಚನ ಹಂಚಿಕೊಳ್ಬೇಕು, ಅದಕ್ಕೆ ನೀವು ಕಾರಣ ಕೊಡಬೇಕು. ಕೊಡಲಿಲ್ಲ ಅಂತಂದ್ರೆ ಪ್ರಮಾಣ ಅಂತ ಅನಿಸೋದಿಲ್ಲ, ವ್ಯಭಿಚಾರ ಬರ್ತದೆ. ಅದರಿಂದ ವ್ಯಭಿಚಾರ ಅಂತಂದ ವ್ಯಾವಹಾರಿಕ ಅರ್ಥ ಇಟ್ಕೊಳ್ಬೇಡ್ರಿ. ಕಾರ್ಯಕಾರಣಗಳ ಏನೊಂದು ವಿಶಿಷ್ಟ ಸಂಬಂಧದ ಅದು ಕೂಡದೇ ಇದ್ದಾಗ ಅದಕ್ಕೆ ವ್ಯಭಿಚಾರ ಅಂತ ಹೇಳಿ ಕರೀತಾರೆ. ಇಲ್ಲ ಆಪಾತತಃ ಅಂತ ಅನ್ನಂಗಿಲ್ಲ, ಸರ್ವಥಾ ಸಂಪೂರ್ಣ ಅಪ್ರಮಾಣ ಅಂತಂತೇನೆ ಅಂತ ತಿಳ್ಕೊಂಡಂತ.
ಸಂಪೂರ್ಣ ವೇದವಚನಾನಿ ಅಪ್ರಮಾಣಾನಿ ಆಪಾತತಃ ಪ್ರಮಾಣಾಂತರ ವಿಸಂವಾದಾತ್ ಅಂತ ತಿಳ್ಕೊಂಡಂತಂದ್ರೆ ಅವಾಗ ಆಗಲೇ ಹೇಳಿದಂತೆ ವ್ಯಭಿಚಾರ ಬರ್ತದೆ. ಹೇತು ವ್ಯಭಿಚರಿತ, ಹೇತು ವ್ಯಭಿಚರಿತ ಆಗ್ಯದಂದ್ರು ಒಂದೇ, ಇಲ್ಲಿ ವ್ಯಭಿಚಾರ ಬರ್ತದೆ ಅಂತಂದ್ರು ಒಂದೇ. ಆ ನಂತರ ಎರಡನೇ ಇದನ್ನು ನೀ ಅನುಮಾನ ಮಾಡಿದೆ ಅಂತಂದರೆ ವೇದವಚನಾನಿ ಅಪ್ರಮಾಣಾನಿ ಅಥವಾ ಅನೃತಾನಿ ಸರ್ವಥಾ ವಿಸಂವಾದಿತ್ವ ಅಂತ ತಿಳ್ಕೊಂಡು ಅಂತೇಳಿ ನೀನು ಒಂದು ಮಾಡೋದು ಎಲ್ಲ ಸಂಪೂರ್ಣ ಪ್ರಮಾಣರಹಿತ ಆಗುತ್ತೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಕಾರ್ಯಕಾರಣಗಳ ಹೊಂದಂಗಿಲ್ಲ ಅಂತ ತಿಳ್ಕೊಂಡಂತ ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಈ ಒಂದು ಅದೇನು ಅನೃತತ್ವಂ ವಿಸಂವಾದ ಆಪಾತತಃ ಚೇತ್ ವ್ಯಭಿಚಾರವಂತ ಸರ್ವಥಾ ಅಂತ ತಿಳ್ಕೊಂಡಂತ ಹೇಳಿದರೆ ಸರ್ವಥಾ ಹೇಳಕ್ಕೆ ಬರೋಂಗಿಲ್ಲ. ಯಾಕಂತ ತಿಳ್ಕೊಂಡಂತ ಎಷ್ಟೋ ಪ್ರಮಾಣದ ವಚನಗಳವಲ್ಲ. ಇದಕ್ಕೆ ಸಂದಿಗ್ಧ ಸಿದ್ಧಿ ಅಂತ ತಿಳ್ಕೊಂಡಂತ ದೋಷ ಬರ್ತದೆ. ಕಾರ್ಯಕಾರಣ ನಿಶ್ಚಿತ ಆಗ್ತದೆ, ಆದರೆ ಕೆಲವು ಸರ್ತಿ ಆಗ್ತದೆ, ಕೆಲವು ಸರ್ತಿ ಆಗಂಗಿಲ್ಲ. ಅಂಥ ಸಂದರ್ಭ ಬಂದಾಗ ಆ ವಿಷಯದಲ್ಲಿ ಅದೇ ಕೊನೆ ಪ್ರಮಾಣ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೆ ಸಂದಿಗ್ಧ ಸಿದ್ಧಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಈ ಬೌದ್ಧರು ಕೂಡ ಒಪ್ಪಿಕೊಂಡಿರ್ತಕ್ಕಂಥ ಇದೊಂದು ಕ್ರಮ. ಸಂದಿಗ್ಧ ಸಿದ್ಧಿ ಅಂತಂದ್ರೆ ಏನರ್ಥ? ಔಷಧ ತಗೊಂಡ್ರೆ ರೋಗ ನಿವಾರಣೆ ಆಗಬೇಕು. ಪ್ಯಾರಾಸಿಟಮಾಲ್ ತಗೊಂಡ ಆ ಕ್ಷಣಕ್ಕೆ ಜ್ವರ ಹೋಗಬೇಕು, ಆದರೆ ಕೆಲವು ಹೋಗಂಗೆ. ಸರ್ವಸಾಮಾನ್ಯವಾಗಿ ಹಿಂದಿನ ಕಾಲಕ್ಕೆ ಜ್ವರಕ್ಕೆ ತ್ರಿಭುವನ ಕೀರ್ತಿ ಅಂತ ಹೇಳಿ ಔಷಧ ಕೊಡ್ತಿದ್ರು ಆಯುರ್ವೇದದೊಳಗೆ. ಎಂಥ ಅದ್ಭುತ ಔಷಧ ಇರ್ತಿತ್ತು. ನಾವು ವಿದ್ಯಾರ್ಥಿಗಳಿದ್ದಾಗ ನಮ್ಮ ಮ್ಯಾನೇಜರ್ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಗುರುಗಳು ಊರಾಗಿಲ್ಲದೆ ಇದ್ದಾಗ, ಡಾಕ್ಟರ್ ಸಿಗದೆ ಇದ್ದಾಗ ತ್ರಿಭುವನ ಕೀರ್ತಿ ಕೊಟ್ಟು ಕಡಿಮೆ ಮಾಡ್ತಿದ್ದೆ. ಅದಕ್ಕೆ ನಮ್ಮ ವಿದ್ಯಾಪೀಠದೊಳಗೆ ನನ್ನ ವೈದ್ಯ ಅಂತ ಹೆಸರಿಟ್ಟಿದ್ರು. ಇರಲಿ, ಔಷಧದಿಂದ ರೋಗ ನಿವಾರಣೆ ಆಗಬೇಕು, ಇದು ಕಾರ್ಯಕಾರಣ ಸಂಬಂಧ. ಆದರೆ ಔಷಧ ತಗೊಂಡು ರೋಗ ನಿವಾರಣೆ ಆಗಂಗಿಲ್ಲ. ಇಂಥ ಸಂದರ್ಭದೊಳಗೆ ಇದನ್ನು ಸುಳ್ಳಂತ ಆಗ್ತದೇನು? ಔಷಧ ತೆಗೆದುಕೊಂಡ್ರೆ ರೋಗ ನಿವಾರಣೆ ಆಗಂಗಿಲ್ಲ ಅಂತ ಅಲ್ಲಿ ಕೇಳಿ ಬರ್ತೇನು? ಔಷಧ ತಗೊಂಡು ನಿವಾರಣೆಗೆ ಬೇಕಾಷ್ಟು ಉದಾಹರಣೆವಲ್ಲ. ಇಂಥ ಸಂದರ್ಭದೊಳಗೆ ಇದೇನು ವಿಚಾರದಲ್ಲ, ಇದು ಸಂದಿಗ್ಧ ಸಿದ್ಧ ವಿಷಯ. ಒಂದು ಉದಾಹರಣೆಗೆ ಏನು ಅಂತ ತಗೊಂಡಂತಂದ್ರೆ ಅವಾಗ ಸಂಶಯ ಬರ್ತದೆ. ಔಷಧದ ಜೊತೆಯಲ್ಲಿ ಪಥ್ಯವನ್ನೂ ಮಾಡಬೇಕು, ಪಥ್ಯ ಮಾಡಲಿಲ್ಲ ಅದರಿಂದ ಪರಿಣಾಮ ಆಗಿಲ್ಲ ಅಂತ ಅನ್ಬೋದಲ್ಲ. ಒಂದು ಆಯುರ್ವೇದ ಔಷಧಂತೂ ಪಥ್ಯ ಬೇಕೇ ಬೇಕು. ನಾನು ಡಯಾಬಿಟಿಸ್ ಔಷಧ ತಗೊಳ್ತೀನಿ, ಆದರೆ ದಿನಕ್ಕೆ 10 ಲಾಡು ತಿಂತೀನಿ, ಔಷಧ ಯಾಕೆ ಪರಿಣಾಮ ಮಾಡಬೇಕು? ಅಂಥ ವೇಳೆಗೆ ಔಷಧದಿಂದ ರೋಗ ನಿವೃತ್ತಿ ಆಗ್ತದೆ ಅಂತನ್ನೋದು ಅಂತಕ್ಕಂಥ ಏನು ಯುಕ್ತಿವಾದದ ವಾಕ್ಯ ಅಂತ ತಿಳ್ಕೊಂಡಂತೇನದು, ಲಾಜಿಕಲ್ ಪ್ರಪೋಸಿಷನ್ ಅಂತ ತಿಳ್ಕೊಂಡಂತೇನದ, ಇದು ಸಂದೇಹಯುಕ್ತ. ಸಂದೇಹಯುಕ್ತ ಆದ್ರದ ಪೂರ್ತಿ ಅಪ್ರಮಾಣ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಯಾಕಂತ ತಿಳ್ಕೊಂಡಂತಂದ್ರೆ ಸಂದಿಗ್ಧ ಸಿದ್ಧಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಂದೇಹ ಇತ್ತು ಅಂತ ತಿಳ್ಕೊಂಡಂತಂದ್ರೆ ಅದಕ್ಕೆ ವಿಶಿಷ್ಟ ಕಾರಣ ಅದಕ್ಕೆ ಹೇಳಬೇಕಾಗ್ತದೆ. ವಿಶಿಷ್ಟ ಕಾರಣ ಸಹಿತವಾಗಿ ಅದನ್ನು ಮಾಡಿ ತೋರ್ಬೇಕಂತ. ಅದೇ ರೀತಿಯಾಗಿ ವೇದಗಳಿಗೆ ಆ ಪಾತತ ಮೇಲಿನಿಂದ ಸ್ವರ್ಗ ಮಾಡಿದಾಗ ಸ್ವರ್ಗ ಸಿಗಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕಥೆ ಬರ್ತದೆ, ಒಬ್ಬ ವಿದ್ವಾಂಸ ಇದ್ದ, ಬಹಳ ಪುಣ್ಯ ಮಾಡಿದ್ದ. ಅಂಥ ಸಂದರ್ಭದೊಳಗೆ ಅವ ಸಾಯುವಂತ ತನ್ನ ಮಗನ ಕರೆದು ಹೇಳ್ದ, ನೋಡಪ್ಪ, ನನ್ನ ಮುಂದಿನ ಜನ್ಮದ ಹಂದಿ ಜನ್ಮ ಬರೋದ್ರ
ನಾನು ಇಂಥ ದಿವಸ ನಿಮ್ಮ ಮನೆ ಮುಂದೆ ಬರ್ತೀನಿ ಅನ್ಕೊಂಡ್ಬಿಡು ಅಂತಕೊಂಡಂತೆ ನಾವು ತನ್ನ ಮಗನ ಕರೆದು ಹೇಳ್ದೆ. ಓಕೆ, ಅದಪ್ಪ ಇಷ್ಟೆಲ್ಲ ಹೋಮ ಹವನ ಪಾಠ ಪ್ರವಚನ ಎಲ್ಲ ಮಾಡಿ ಅಲ್ಲೋ, ಇಷ್ಟೆಲ್ಲ ಮಾಡಿದ್ರು ಕೂಡ ಹಂದಿ ಆಗ್ತಾರೇನು? ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಸದಾಚರಣ ಇದು ಹಂದಿ ಆಗ್ಲಿಕ್ಕೆ ಕಾರಣ ಅಂಥೇಳಿ ಏನಾದ್ರು ಲಾಜಿಕಲ್ ಪ್ರಿಪೋಸಿಷನ್ ಮಾಡ್ಲಿಕ್ಕೆ ಬರ್ತದೆ ಅಂತ ಬರ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಹೇಳ್ತಾನೆ, ವೇದಾಧ್ಯಯನ ನಂಗೆ ಸ್ವರ್ಗ ಸಿಗುವುದೇ ಅದ, ಅದನ್ನು ಹಿಂದಿನ ಪ್ರಾರಬ್ಧದಿಂದ ಸ್ವಲ್ಪ ತನಗೆ ಹಂದಿ ಜನ ಬರೋದು, ಅಲ್ಲಿ ಕಾರಣ ಬೇರೆ. ಇಂಥ ಸಂದರ್ಭದಲ್ಲಿ ಯಾವಾಗ ಪ್ರಮಾಣದ ವಿಷಯದಲ್ಲಿ ಸಂದೇಹ ಬರ್ತದೆ, ಅಂಥ ಸಂದರ್ಭದಲ್ಲಿ ಅದನ್ನು ಅಪ್ರಮಾಣ ಅಂತ ಹೇಳಿಕ್ಕೆ ಬರೋಂಗಿಲ್ಲ, ಸಂದಿಗ್ಧ ಸಿದ್ಧಿ ಅಂತ ತಿಳ್ಕೊಂಡಂತನ್ನು ಅದನ್ನು ಅಪ್ರಮಾಣ ಅಂತ ಹೇಳೋ ಇದಕ್ಕೆ ಸಂದಿಗ್ಧ ಸಿದ್ಧಿ ಅಂತ ತಿಳ್ಕೊಂಡಂತಕ್ಕಂಥ ದೋಷ ಕೊಡ್ಲಿಕ್ಕೆ ಬರ್ತದೆ. ನೀನು ಹೇಳ್ತಕ್ಕಂಥ ವಿಷಯದಲ್ಲಿ ಅಂದ್ರೇನು, ಸರ್ವಥಾ ವಿಸಂವಾದಿ ಅಂತನ್ನೋ ವಿಷಯದಲ್ಲಿ ಸಂದೇಹ ಬರ್ತದೆ. ಆದ್ದರಿಂದಾಗಿ ನಿನ್ನ ಈ ಅರ್ಥ ಸರಿಯಲ್ಲ, ಆದ್ದರಿಂದಾಗಿ ವೇದಗಳನ್ನು ಸುಳ್ಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅರ್ಥಶೂನ್ಯ ಅಂತ ಹೇಳಲಿಕ್ಕೂ ಬರೋಂಗಿಲ್ಲ. ಆ ನಂತರ ಪ್ರಮಾಣಾಂತರ ವಿಸಂವಾದ ಅಂತೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಅನೃತ ಶಬ್ದಕ್ಕೆ ನೀನು ಹೇಳಿದ ಅರ್ಥ ಬಿಡೋದಿಲ್ಲ. ಅದರಿಂದಾಗಿ ನಮ್ಮ ವೇದ ಸುಳ್ಳಲ್ಲ. ಯಾಕೆ? ನಿನಗೆ ಲಾಜಿಕಲ್ಲಿ ಅದನ್ನು ಸಿದ್ಧ ಮಾಡಲಿಕ್ಕಾಗಿಲ್ಲ. ಇದಕ್ಕೆ ಈ ರೀತಿಯಾದ ವಿಚಾರ ಕ್ರಮ ಅಂತಕೊಂಡು ಇದು ಕರೀತಾರೆ. ನೀವು ಸ್ವಲ್ಪ ಒಂದೆರಡು ಸಲ ಇದನ್ನು ಕೇಳಿದ್ರೆ ನಿಮಗೆ ಅರ್ಥ ಆಗ್ತದೆ. ಅರ್ಥಶೂನ್ಯ ಅಂತ ತಿಳ್ಕೊಂಡಂತಂದ್ರೆ ಸಾಧ್ಯಾವಿಶಿಷ್ಟತ ಅಂತನೂ ದೋಷ ಬರ್ತದೆ. ಯಾಕೆಂದರೆ ಅಲ್ಲಿ ಅರ್ಥಶೂನ್ಯ ಅಂದ್ರೂ ಒಂದೇ, ಅಪ್ರಮಾಣ ಅಂತಂದ್ರು ಒಂದೇ, ಎರಡು ಹೇತು ಸಾಧ್ಯದ ಒಂದೇ, ಸಮಾನಾರ್ಥಕವಾದ ಸಾಧ್ಯಾವಿಶಿಷ್ಟತ ದೋಷ ಬಂತು. ಎರಡನೇದರಲ್ಲಿ ಆಪಾತತಃ ಅಂತ ತಿಳ್ಕೊಂಡಂತಂದರೆ ಆಗ ಆಪಾತತಃ ಅಂತ ತಿಳ್ಕೊಂಡತಕ್ಕಂಥ ಸಂದರ್ಭದಲ್ಲಿ ವ್ಯಭಿಚಾರ ಬರ್ತದೆ. ನಾನು ಹೇಳಿದೆ ವ್ಯಭಿಚಾರ ಅಂತಂದರೆ ಕಾರ್ಯಕಾರಣಗಳ ಸಂಬಂಧ ಕೊಡೋದಿಲ್ಲ. ಆನಂತರ ಇನ್ನು ಸರ್ವಥಾ ವೇದಗಳು ಪ್ರಮಾಣಾಂತರ ವಿಸಂವಾದ ಅಂತಕೊಂಡು ಹಾಗೆ ಬೇಕಾದಷ್ಟು ಪ್ರಮಾಣಗಳು ಸಿಗ್ತವೆ. ಆದ್ದರಿಂದಾಗಿ ಸರ್ವಥಾ ಪ್ರಮಾಣಾಂತರ ವಿಸಂವಾದ ಅಂದರೆ ಬೇರೆ ಪ್ರಮಾಣದಿಂದ ಸಿದ್ಧ ಆಗೋದಿಲ್ಲ ಅಂತಕೊಂಡಂಥ, ಅಥವಾ ಇದಕ್ಕೆ ಪ್ರಮಾಣ ಇಲ್ಲ ಅಂತಕೊಂಡಂತಕ್ಕಂಥ ವಿಚಾರ ಅಂತ ಏನದ ಅದು ಕೂಡ ಕೊಡೋದಿಲ್ಲ. ನಿನ್ನ ವಿಚಾರದಲ್ಲಿ ಸಂದಿಗ್ಧಾಸ್ತಿ ದೋಷ ಅದ. ಅದರಿಂದಾಗಿ ನೀನು ಹೇಳಿದ ಎರಡೂ ಮೊದಲ ಅವರನ್ನು ಖಂಡನೆ ಮಾಡ್ತಾರೆ, ಮುಂದೆ ಇದನ್ನು ವಿಸ್ತಾರವಾಗಿ ನಮ್ಗೆ ತಿಳಿಸಿ ಹೇಳ್ತಾರೆ. ಅವಾಗೇನು ಹೇಳ್ತಾರೆ ಅಂತಂದ್ರೆ, ನೋಡಪ್ಪ, ಕೆಲವು ಸರ್ತಿಗೆ ಕಾರಣದಲ್ಲಿ ದೋಷ ಇತ್ತು ಅಂತಕೊಂಡಂತಂದ್ರೆ, ಹೇತುವಿನಲ್ಲಿ ದೋಷ ಇತ್ತು ಅಂತಂದ್ರೆ ಸಾಧ್ಯ ಪೂರ್ತಿ ಆಗೋದಿಲ್ಲ. ಅವಾಗ ಅದ್ರ ಜೊತೆಗೆ ದೋಷರಹಿತವಾದ ಹೇತು ಹೇಳಬೇಕಾಗ್ತದೆ. ಆ ರೀತಿಯಾಗಿ ವೇದದಲ್ಲಿ ಒಬ್ಬನಿಗೆ ಸ್ವರ್ಗ ಆಗ್ತವೆ, ಸ್ವರ್ಗ ಆಗಂಗಿಲ್ಲ, ಒಬ್ಬ ಮಗ ಆಗ್ತಾನೆ, ಮಗ ಆಗಂಗಿಲ್ಲ. ಯಾಕಂದರೆ ಇಲ್ಲಿ ಯಾವನಿಗೆ ಆಗಂಗಿಲ್ಲ ಅಲ್ಲಿ ಹಿಂದಿನ ಪ್ರಾರಬ್ಧನೂ ಇರ್ಬೋದು, ಅಥವಾ ವಿಧಿ ಮಾಡ್ತಕ್ಕಂಥ ಪುರೋಹಿತ ಸರಿಯಾಗಿ ಮಾಡಿಸಿರ್ಲಿಕ್ಕಿಲ್ಲ, ಅಥವಾ ಇವನು ವಿಶ್ವಾಸದಿಂದ ಕೂತಿರ್ಲಿಕ್ಕಿಲ್ಲ. ಮಗ ಆಗದೇ ಇರ್ಲಿಕ್ಕೆ ಅನೇಕ ಕಾರಣ, ಸಂದಿಗ್ಧವ. ಆದರೆ ಆ ಮಾತು ಸುಳ್ಳಲ್ಲ. ಯಾಕೆ? ಆಗಿದ್ದ ಉದಾಹರಣೆಗಳು ಪ್ಯಾರಾಸಿಟಾಮಲ್ನಿಂದ ರೋಗ ಕಡಿಮೆ ಆಗಿದ್ದು ಸಾವಿರಾರು ಉದಾಹರಣೆ ಸಿಗ್ತದೆ. ಆಗದೇ ಇದಕ್ಕೆ ಒಂದೆರಡು ಉದಾಹರಣೆ ಇದ್ರೆ ಇಲ್ಲ, ಒಂದೇನಾದ್ರು ಅವನ ಶರೀರಕ್ಕೆ ಪ್ಯಾರಾಸಿಟಾಮಲ್ ಕೋಆಪರೇಟ್ ಮಾಡಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಸಂದಿಗ್ಧ ಸಿದ್ಧಿ ಬರ್ತದೆ. ಅದನ್ನು ಇದೇ ಈ ಕಾರಣ ತಪ್ಪು ಅಂತ ತಿಳ್ಕೊಂಡು ಅಂತ ಹೇಳಕ್ಕೆ ಆಗಲ್ಲ. ಆಯ್ತು, ಹೋಗಲಿ. ಪರಸ್ಪರ ವಿರುದ್ಧ ಮಾತನ್ನು ಹೇಳ್ತಿರಲ್ಲ ನೀವು. ಉದಿತೇ ಜುಹೋತಿ, ಅನುದಿತೇ ಜುಹೋತಿ, ಇಲ್ಲಿವರೆಗೂ ನಿಮಗೆ ವ್ಯಭಿಚಾರ, ಆನಂತರ ಸಾಧ್ಯಾವಿಶಿಷ್ಟತ, ಸಂದಿಗ್ಧ ಸಿದ್ಧಿ, ಇವು ಮೂರು ತರ್ಕದೋಷಗಳ ಬಗ್ಗೆ ಇವನು ಪ್ರತ್ಯೇಕವಾಗಿ ಬರೆದಿಟ್ಟು ನೆನ್ಪಿಟ್ಕೊಂಡು ಇವೇ ಮೇಲಿನ ಮೇಲೆ ಬರ್ತಾ ಇರ್ತವೆ. ಅವಾಗ ಉಪಯೋಗ ಬೀಳ್ತದೆ. ಎಲ್ಲಿ ತನಕ ಇವುಗಳನ್ನು ತರ್ಕದೋಷಗಳನ್ನು ನೀವು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಶಾಸ್ತ್ರಗ್ರಂಥ ಅರ್ಥ ಆಗೋದಿಲ್ಲ. ಇರಲಿ. ಉದಿತೇ ಜುಹೋತಿ, ಅನುದಿತೇ ಜುಹೋತಿ ಅಂತ್ಯಗುಣ ಅಂತ ಹೇಳಿ, ವೇದವಚನಾನಿ ಅಪ್ರಮಾಣಾನಿ ಸ್ವವ್ಯಾಹತತ್ವ ಅಂತ ನೀನು ನಮ್ಮ ಮೇಲೆ ಆಕ್ಷೇಪ ಮಾಡಿದೆ. ವೇದವಚನಗಳು ಪ್ರಮಾಣ ಅಲ್ಲ, ಯಾಕಂದರೆ ತಮ್ಮ ಮಾತಿನ ವಿರುದ್ಧವೇ ತಮ್ಮ ಮಾತನ್ನು ಹೇಳುತ್ತವೆ.
ಒಂದು ಕಡೆಗೆ ಉದಿತೇಜು ಹೋತಿ ಬೆಳಗ್ಗೆ ಹೋಮ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತದೆ, ಇನ್ನೊಂದು ಕಡೆಯಲ್ಲಿ ಸಾಯಂಕಾಲ ಹೋಮ ಮಾಡು ಅಂತ ತಿಳ್ಕೊಂಡು ಅಂತ ಹೇಳ್ತದೆ. ತನ್ನ ಮಾತಿಗೆ ವಿರುದ್ಧ ಮಾತು ಹೇಳೋದ್ರಿಂದಾಗಿ ವೇದವಚನಗಳು ವಿರುದ್ಧ ಅಪ್ರಮಾಣಾನಿ ಸೋವ್ಯಾಹತತ್ವ, ತಮ್ಮ ಮಾತಿಗೆ ತಾವು ವಿರುದ್ಧ ಹೇಳೋದ್ರಿಂದ ಅಂತ ತಿಳ್ಕೊಂಡಂತನ್ನೋ ರೀತಿಯಿಂದ ಅವನು ಆಕ್ಷೇಪ ಮಾಡ್ತಾನೆ. ಆಗ ಅವನು ಪ್ರಶ್ನೆ ಮಾಡ್ತೀವಿ, ಏನಪ್ಪ ಉದಿತೇ ಜುಹೋತಿನೂ ತಪ್ಪು, ಅನುದಿತೇ ಜುಹೋತಿನೂ ತಪ್ಪು ಅಂತ ತಿಳ್ಕೊಂಡಂತ ಹೇಳಿ ನಿನ್ನ ಅಭಿಪ್ರಾಯ ಏನು? ಎರಡೂ ತಪ್ಪಾಗಿದ್ರೆ ಅದಕ್ಕೆ ಅಸಂಭವ ಅಂತ ತಿಳ್ಕೊಂಡಂತ ದೋಷ ಕೊಟ್ಟು ನೀನು ನಮ್ಮನ್ನು ದೂರ ಕರೆಸ್ಬೇಕಾಗಿತ್ತು. ಹೇಳು, ಎರಡೂ ತಪ್ಪಂತಂತೇನು? ಎರಡೂ ತಪ್ಪಿದ್ರೆ ಅಸಂಭವ ಅಂತ ದೋಷ ಬರ್ತದೆ. ಅಸಂಭವ ಅಂತ ದೋಷ ಬರ್ತದೆ ಅಂದ್ರೆ ಏನರ್ಥ? ಅಸಂಭವ ದೋಷಕ್ಕೆ ನೋಡು, ಈ ಮೊಲದ ಕೊಡಿ ಎಷ್ಟು ಚೂಪದ, ಮೊಲದ ಕೊಡಿ ಎಷ್ಟು ಚೂಪದ ನೋಡು ಅಂತ ತಗೊಂಡು, ಮೊಲದ ಕೊಡು ಚೂಪಾಗ್ಯದ. ಇವೆರಡೂ ಸುಳ್ಳು. ಈಗ ಮೊಲದ ಕೊಡು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೆಲ್ಲ ಚೂಪಿನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಅಸಂಭವ ಅಂತ ತಿಳ್ಕೊಂಡಂತ ಕರೀತಾರೆ. ನಾನು ಮೊಲದ ಕೋಡಿನ ಒಂದು ಶ್ಲೋಕದ ನಂಗೆ ನೆನಪಿಗೆ ಬರಕತ್ತಲ್ಲ. ಮೊಲದ ಕೋಡಿನ ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ಆಕಾಶದಲ್ಲಿ ಹುಟ್ಟಿದ ಹೂವನ್ನು ತಲೆ ಮೇಲೆ ಏರಿಸಿಕೊಂಡು ಬಂಜೆಯ ಮಗನಾದ ನಾನು ಬರ್ತಾ ಇದ್ದೀನಿ, ಬಂಜೆಯ ಮಗನಾದ ನಾನು ಕೈಯಲ್ಲಿ ಮೊಲದ ಕೋಡಿನ ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡು ಅಥವಾ ಇದಕ್ಕೆ ಬಡಿಗೆಯನ್ನು ಹಿಡಿದುಕೊಂಡು ಆಕಾಶದಲ್ಲಿ ಬೆಳೆದಿರತಕ್ಕಂಥ ಹೂವನ್ನು ಇಟ್ಟುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಬರ್ತಾ ಇದ್ದೇನೆ. ಈ ವಾಕ್ಯ ಪ್ರಮಾಣ ಅಂತ ಆಗ್ತೇನು? ಯಾಕೆ ಪ್ರಮಾಣ ಆಗಬಾರ್ದು? ವಾಕಿಂಗ್ ಸ್ಟಿಕ್ಕು ಜಗತ್ತಿನೊಳಗದ, ಒಬ್ಬ ಹುಟ್ಟಿರ್ತಕ್ಕಂಥ ವ್ಯಕ್ತಿನೂ ಇದ್ದಾನೆ, ಹೂವನು ಅದ. ಆದರೆ ಇದು ತರ್ಕಶಾಸ್ತ್ರದ ಕ್ರಮದಲ್ಲಿ ಅಸಂಭವ ಅಂತ ಕರೀತಾರೆ. ಬಂಜೆಯ ಮಗ ಇರಲಿಕ್ಕೆ ಸಾಧ್ಯ ಇಲ್ಲ, ಆ ನಂತರ ಮೊಲದ ಕೋಡಿನ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆಕಾಶ ಕುಸುಮನು ಆಕಾಶದಲ್ಲಿ ಬೆಳೆದ ಹೂನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅಸಂಭವ. ಈ ರೀತಿ ಅಸಂಭವ ಅಂತಂತೇನು ಇಲ್ಲಂತ ಹಾಗಿಲ್ಲ. ಯಾಕಂತ ತಿಳ್ಕೊಂಡಂಥ ವೇದದಲ್ಲಿ ಹೇಳಿದ ಎಷ್ಟೋ ವಿಷಯಗಳು ನಮ್ಮ ಅನುಭವಕ್ಕೆ ಬರ್ತಾವೆ, ಅಸಂಭವ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಇನ್ನು ಇಲ್ಲ ಎರಡೂ ಅಪ್ರಮಾಣ ಹೇಳ್ತೇನೆ ಅಂತ ತಿಳ್ಕೊಂಡಂತಂದರೆ ಹಾಗೆ ಹೇಳಿಕ್ಕೆ ಬರೋಂಗೇ ಇಲ್ಲ. ಯಾವುದಾದ್ರೂ ಒಂದು ಪ್ರಮಾಣ ಆಗಬೇಕು. ಒಬ್ಬತ್ತು ಹೇಳ್ತಾನೆ, ಹೊಗೆ ಕಾಣಿಸ್ಲಿಕ್ಕೆ ಇರ್ತದ, ಪರ್ವತದಲ್ಲಿ ಬೆಂಕಿ ಅದ. ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಪರ್ವತದಲ್ಲಿ ಬೆಂಕಿ ಇಲ್ಲ, ಅದು ಬೇರೆ ಏನಿರಬೇಕು ಅಂತ. ಇವಾಗ ಎರಡೂ ಅಪ್ರಮಾಣ ಏನು? ಪರ್ವತ ವನ್ಯಮಾನ್, ಪರ್ವತ ನ ವನ್ಯಮಾನ್. ಪರ್ವತದಲ್ಲಿ ಬೆಂಕಿ ಇಲ್ಲ, ಪರ್ವತದಲ್ಲಿ ಬೆಂಕಿ ಇದೆ, ಹೊಗೆ ಕಾಣಿಸ್ಲಿಕ್ಕತ್ತದ ಅಂದಾಗ ಎರಡು ಸುಳ್ಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಸತ್ಯ ಆಗಲಿಕ್ಕೆ ಬೇಕು. ಒಂದು ಸತ್ಯ ಏನು ಅಂತಂದರೆ, ಹೊಗೆ ಇದ್ದಲ್ಲಿ ಬೆಂಕಿ ಇರ್ತ ಆಗಲೇ ಕೇಳಿದ್ದೀರಿ, ಅದು ಕೆಲವು ಸಲ ಮಂಜು ಹೊಗೆ ಹಂಗೆ ಕಾಣಿಸ್ತದೆ, ಅವಾಗ ಬೆಂಕಿ ಇರಂಗಿಲ್ಲ. ಹಾಗಾಗಿ ಎರಡರ ಪೈಕಿ ಒಂದು ಸತ್ಯ ಆಗಿರಲಿಕ್ಕೆ ಬೇಕು, ಎರಡೂ ಅಸತ್ಯ ಆಗಲಿಕ್ಕೆ ಆಗಂಗಿಲ್ಲ. ಆದ್ದರಿಂದಾಗಿ ಎರಡೂ ಸತ್ಯ ಆಗಂಗಿಲ್ಲ ಅಂತಂದ್ರೆ ಒಂದು ಸತ್ಯ ಆಗ್ತದೆ. ಒಂದು ಸತ್ಯ ಆದರೆ ನೀನೇನು ಹೇಳಂತಿ? ದ್ವಯೋಹೋ ಅಪ್ರಮಾಣಂ, ಎರಡೂ ಅಪ್ರಮಾಣ ಅಂತ ಹೇಳ್ತೀನಿ ಅಂತ ತಿಳ್ಕೊಂಡಂತನ್ನುವ ನಿನ್ನ ಸಾಧ್ಯ ಅಂತ ಏನದ? ಆಗಲೇ ಹೇಳಿದಂತೆ ನಿನ್ನ ಯುಕ್ತಿ ವಾಕ್ಯ ಅಂತ ತಿಳ್ಕೊಂಡಂತೇನದ ಅದಕ್ಕೆ ಸಂದೇಹ ಬರ್ತದೆ. ಇದಕ್ಕೆ ಬೌದ್ಧ ನ್ಯಾಯದಲ್ಲಿ ಬಾಧ ಸಂದೇಹ ಅಂತ ತಿಳ್ಕೊಂಡಂತ ಹೇಳಿ ಅನುಮಾನ ದೋಷವನ್ನು ಹೇಳ್ತಾರೆ. ಸಂದೇಹದಿಂದ ಹೇಳತಕ್ಕಂಥ ಪ್ರತಿಜ್ಞೆಗೆ ಬಾಧ ಬರ್ತದೆ ಅಂತ ತಿಳ್ಕೊಂಡಂತ ಹೇಳಿ. ಇನ್ನೂ ಸ್ವಲ್ಪ ಸೂಕ್ಷ್ಮ. ಒಂದು
ದೊಡ್ಡ ನೀರಿನ ಹೊಂಡ, ಭಾಳ ವಿಸ್ತಾರವಾದ ಅದು. ಅದ್ರ ಮಧ್ಯೆಯಲ್ಲಿ ಹೊಗೆ ಬರ್ಲಿಕ್ಕತ್ತ. ನೋಡಪ್ಪ, ಈ ನೀರಿನ ಮಡುವಿನಲ್ಲಿ, ಈ ಸರೋವರದ ಮಧ್ಯದಲ್ಲಿ ಬೆಂಕಿ ಅದ, ಯಾಕಂದ್ರೆ ಹೊಗೆ ಬರ್ಲಿಕ್ಕತ್ತದ. ಆಗ ಮನುಷ್ಯನ ಕಲ್ಪನೆ ಏನು ಬರ್ತದೆ ಅಂತ ತಿಳ್ಕೊಂಡಂತಂದ್ರೆ, ನೀರಿನ ಮಧ್ಯದಲ್ಲಿ ಹೊಗೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ? ನೀರಿನೊಳಗೆ ಹೊಗೆ ಹುಡ್ತದೇನು? ನೀರಿನಲ್ಲಿ ಹೊಗೆ ಹುಟ್ಟಂಗೆ ಇಲ್ಲಲ್ಲ. ಆದ್ದರಿಂದಾಗಿ ಹರದೆ ವನ್ನಿಹಿ ಅಂತ ಅನ್ನೋದು ಕೂಡಂಗಿಲ್ಲಲ್ಲ. ಅದರಿಂದಾಗಿ ಬೆಂಕಿ ಇಲ್ಲ ಅಂತ ಅನ್ನೋ ಮಾತು ಸತ್ಯ ಆಗಬೇಕಾಗ್ತದೆ. ಆದ್ರೆ ಇನ್ನೊಂದು ಹೇಗಿರ್ತದೆ ಅಂತಂದ್ರೆ, ಅದರ ಮಧ್ಯದೊಳಗೆ ಒಂದು ಸಣ್ಣ ದ್ವೀಪ ಇರ್ತದೆ, 10 ಫುಟಿನ ಒಂದು ದ್ವೀಪ ಇರ್ತದೆ. ಅಲ್ಲಿ ಅವನು ಕೂತ್ಕೊಂಡು ಬೆಂಕಿ ಅಡಿಗೆ ಮಾಡ್ತಿರ್ತಾನೆ, ಹೊಗೆ ಬರ್ತಿರ್ತಾನೆ. ಅದು ದೂರಿನಿಂದ ದ್ವೀಪ ಕಾಣಿಸಂಗಿಲ್ಲ, ಬರೀ ಹೊಗೆ ಕಾಣಿಸ್ತದೆ. ಯಾಕಂದ್ರೆ ಅದು ದೂರ ಇರ್ತದೆ. ಆದ್ದರಿಂದಾಗಿ ಅದನ್ನು ಕೂಡ ಸಾಧ್ಯ ಆಗ್ಬೋದು. ಅದರಿಂದಾಗಿ ಎಲ್ಲಿ ಅಸಂಭವ ಅಂತ ಕಾಣಿಸ್ತದೆ, ಹೇತು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿರ್ತದೆ, ಅಷ್ಟು ಸಂದರ್ಭದಲ್ಲಿ ಯಾಕೆ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ತಿಳ್ಕೊಂಡಂತ ಅನ್ನೋದು ಸರ್ವಮಾನ್ಯವಾದಂಥ ಪ್ರಿಪೋಸಿಷನ್. ಆದರೆ ಕೆಲವು ಸಲ ಮಂಜಿದ್ದಾಗ ಇದು ಕೂಡ ತಪ್ಪಾಗ್ತದೆ. ಇಂಥ ಪ್ರಸಂಗಗಳವ. ಇದಕ್ಕೆ ಬಾಧ ಸಂದೇಹ ಅಂತ ತಿಳ್ಕೊಂಡಂತ ದೋಷ ಬರ್ತದೆ. ನೀವೇ ಒಪ್ಪಿಕೊಂಡಿರ್ತಕ್ಕಂಥ ಬಾಧ ಸಂದೇಹ ಅಂತನ್ನೋ ದೋಷ ಅಂತ ಏನದ, ಇದಕ್ಕೆ ಎಲ್ಲ ವೇದವಚನಗಳು ಅಂದರೆ ಉದಿತೇಜುಹೋತಿ ಅನುತೇಜುಹೋತಿ ಇವೆರಡೂ ತಪ್ಪು ಅಂತನ್ನುವ ನಿನ್ನ ಏನು ಪ್ರತಿಜ್ಞೆ ಅದ, ಇದು ಸರಿಯಲ್ಲ. ಇಲ್ಲಿ ಬಾಧ ಸಂದೇಹ ಅಂತನ್ನೋ ತರ್ಕದೋಷ ಬರ್ತದೆ. ಯಾಕಂದ್ರೆ ಇಲ್ಲಿ ತಪ್ಪು ಅಂತನ್ನೋ ಬಾಧ ಅಂತದಲ್ಲ, ಅಲ್ಲಿ ಸಂದೇಹ ಅದ. ಯಾವುದು ಒಂದು ಸತ್ಯ ಆಗಿರ್ಲಿಕ್ಕೆ ಬೇಕು. ಹೊಗೆ ಅದಂತಂದಮೇಲೆ ಬೆಂಕಿ ಅದಂತಾನು ಸತ್ಯ ಆಗಬೇಕು. ಹೊಗೆ ಹಂಗೆ ಕಾಣಿಸ್ತಕ್ಕ ಮಂಜದಂತಂದಮೇಲೆ ಬೆಂಕಿ ಇಲ್ಲ ಅಂತಂದ್ರೆ ಒಂದು ಸತ್ಯ ಆಗಬೇಕು. ಬೆಂಕಿ ಅದ, ಬೆಂಕಿ ಇಲ್ಲ, ಇವೆರಡೂ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಉದಿತೇಜುಹೋತಿ ಅನುತೇಜುಹೋತಿ ಇವೆರಡೂ ಅಪ್ರಮಾಣ ಅಂತ ತಿಳ್ಕೊಂಡಂತ ಹೇಳಿ ನೀನು ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬಾಧ ಸಂದೇಹ ಅಂತ ತಿಳ್ಕೊಂಡಂತನ್ನು ಜ್ಯೋತ ಬರ್ತದೆ, ಅದು ಬರ್ತದೆ. ಆದ್ದರಿಂದಾಗಿ ನೀನು ಎಲ್ಲವೂ ಅಪ್ರಮಾಣಿಕ ಅಂತ ತಿಳ್ಕೊಂಡಂತ ಹೇಳಿಕ್ಕೆ ಬರೋದಿಲ್ಲ. ಇಲ್ಲ ಒಂದು ಅಪ್ರಮಾಣ ಅಂತ ಹೇಳ್ತೀನಿ ಅಂತ ತಿಳ್ಕೊಂಡಂತಂದ್ರೆ, ಒಂದು ಪ್ರಮಾಣ ಒಂದು ಅಪ್ರಮಾಣವಾದಾಗ ಆಗ ನೀನು ಹೇಳ್ತಕ್ಕಂಥ ಪ್ರಿಪೋಸಿಷನ್ ಹೇಳೋದು ಅಪ್ರಮಾಣಂ ಅಂತ ತಿಳ್ಕೊಂಡಂತ ಹೇಳಿದ್ರು. ವೇದವಚನ ಅಪ್ರಮಾಣಾನಿ ಅಂತ ಹೇಳ್ತಿಲ್ಲ. ನಿನ್ನ ಪ್ರತಿಜ್ಞಾದಲ್ಲಿ ಸೌವ್ಯಾಹತಿ ಬರ್ತದೆ. ವೇದವಚನ ಅಪ್ರಮಾಣ ಅಂತಂತೆ, ಒಂದು ಪ್ರಮಾಣ ಅಂತಂತೆ. ಅವಾಗ ನಿನ್ನ ಮಾತಿಗೆ ನೀನೇ ವಿರುದ್ಧ ಹೇಳದಂತೆ ಆಯಿತು. ಇದಕ್ಕೆ ಸೌವ್ಯಾಹತತ್ವ ಅಂತ ಒಂದು ಸಂದಿಗ್ಧ ಭಾವ ಸಂದೇಹ ಬರ್ತದ, ಇಲ್ಲ ಅನೇಕಾಂತಿಕತ್ವ ಬರ್ತದ, ಇಲ್ಲ ಸೌವ್ಯಾಹತತ್ವ ಬರ್ತದೆ. 3 ದೋಷ ಬರ್ತಾವ. ವೇದಗಳು ಅಪ್ರಮಾಣ. ಈ ಎರಡು ಉದಿತೇಜುಹೋತಿ ಅನುತೇಜುಹೋತಿ ಇವೆರಡೂ ಅಪ್ರಮಾಣ. ವೇದಗಳು ಅಪ್ರಮಾಣ ಯಾಕಂದರೆ ಈ ರೀತಿಯಾಗಿರ್ತಕ್ಕಂತಹ ಪರಸ್ಪರ ವ್ಯಾಹತಿ ಇರೋದ್ರಿಂದ ವೇದ ಪ್ರಮಾಣ ಅಂತ ಹೇಳಿದೆ. ಅಪ್ರಮಾಣ ಅಂತ ಪ್ರತಿಜ್ಞೆ ಮಾಡುತ್ತೆ, ಅದ್ರ ಒಂದು ಪ್ರಮಾಣ ಅಂತ ಹೇಳ್ತೀವಿ. ಒಂದು ಪ್ರಮಾಣ ಅಂತ ಹೇಳಿದ್ರೆ ಏನಾಯಿತು? ಮೊದಲೇದ್ದು ನಿನ್ನ ಮಾತಿನ ಮೇಲೆ ಬಾಧ ಸಂದೇಹ ಅಂತ ಬಂತು, ಅದು ಸಂದಿಗ್ಧ ದೋಷ ಅಂತ ಬಂತು ಅಂತ ಆಯ್ತು. ಎರಡನೇದ್ದು ಅನೇಕಾಂತಿಕ. ಇದೇನಪ್ಪ ಅನೇಕಾಂತಿಕ ಅಂತ ತಿಳ್ಕೊಂಡೇನು? ಅನೇಕಾಂತಿಕ ಅಂತ ತಿಳ್ಕೊಂಡಂತಂದ್ರೆ ಮಾಡಿರ್ತಕ್ಕಂಥ ಪ್ರತಿಜ್ಞೆ ಒಂದೇ ಕಡೆಗಿಲ್ಲ, ಇನ್ನೊಂದು ಕಡೆ ಅತಿವ್ಯಾಪ್ತವಾಗ್ತದೆ. ಅದಕ್ಕೆ ಅನೇಕಾಂತಿಕ ಅಂತ ತಿಳ್ಕೊಂಡಂತದ್ದು. ಏಕಮಾತ್ರ ವ್ಯಾಪ್ತಿಗ್ರಾಹಕ ಸಹಚಾರಸ್ಯ ತದನ್ಯ ಸಹಚಾರಸ್ಯ ಏಕಾಂತಿಕ. ನಾನು ಹೇಳ್ತಕ್ಕಂಥದ್ದು ಲಕ್ಷಣ ಅಲ್ಲೇ ಇರುವುದು ಏಕಾಂತಿಕ ಅಂತ ಅನ್ಸ್ಕೊಳ್ತದೆ. ಆ ಲಕ್ಷಣ ಬೇರೆ ಕಡೆಗೆ ಬರೋದಕ್ಕೆ ಅನೇಕಾಂತಿಕ ಅಂತ ಅನ್ಸ್ಕೊಳ್ತದೆ. ಅನೇಕಾಂತಿಕ ಅಂತಂದ್ರು ಒಂದೇ, ಸವ್ಯಭಿಚಾರ ಅಂತಂದ್ರು ಒಂದೇ, ದುಷ್ಟ ಹೇತು ಅಂತಂದ್ರು ಒಂದೇ. ಆದ್ದರಿಂದಾಗಿ ಇಲ್ಲಿ ಅನೇಕಾಂತಿಕ ಇದಕ್ಕೆ
ಆಗಲೇ ಹೇಳಿದ್ನಲ್ಲ, ವ್ಯಭಿಚಾರ ಕಾರ್ಯಕಾರಣ ಭಾವ ಭಂಗಾದರೂ ಇರ್ತದೆ, ಅದರ ದುಷ್ಟ ಹೇತು ಆದರೂ ಇರ್ತದೆ, ಅಥವಾ ಹೇತು ಒಂದೇ ಲಕ್ಷಣದಲ್ಲಿರೋದಿಲ್ಲ, 2 ಲಕ್ಷಣದಲ್ಲಿ ಬರ್ತದೆ. ಇದಕ್ಕೆ ಅನೇಕಾಂತಿಕ ವ್ಯಭಿಚಾರ, ಸವ್ಯಭಿಚಾರ ಇವೆಲ್ಲ ಸಮಾನಾರ್ಥಕವಾಗಿ ತರ್ಕಶಾಸ್ತ್ರದಲ್ಲಿ ಉಪಯೋಗಿಸಲ್ಪಡ್ತಾವೆ. ಅದರ ವಿಚಾರ ಮತ್ತೆ ನಾಳಿನ ದಿವಸ ಮತ್ತೆ ಪುನಃ ನಿಮಗೆ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗಾಗಲೇ 1 ಗಂಟೆ ಮೀರಿ ಹೋಯಿತು. ಆದ್ದರಿಂದಾಗಿ ಉದಿತೇ ಜುಹೋತಿ ಅನುದಿತೇ ಜುಹೋತಿ ಅಂತನ್ನುವ ಪರಸ್ಪರ ವಿರುದ್ಧ ವಾಕ್ಯ ಇರೋದರಿಂದಾಗಿ ಸ್ವವ್ಯಾಹತಿ ದೋಷ ಬರ್ತದೆ. ವೇದ ಪ್ರಮಾಣ ಅಂತಿಕೊಂಡಂತ ಹೇಳಿ ಬೌದ್ಧರು ಮಾಡಿದ ಅನುಮಾನಕ್ಕೆ ಅದು ಎರಡೂ ಸುಳ್ಳು ಅಂತಿಕೊಂಡು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡೂ ಸುಳ್ಳು ಅಂತ ನೀನು ಹೇಳಲಿಕ್ಕೆ ಹೊರಟ್ರೆ ಎರಡೂ ಅಸತ್ಯ ಅಂತ ಹೇಳಲಿಕ್ಕೆ ಹೊರಟ್ರೆ ಸಂದಿಗ್ಧ ಸಿದ್ಧಿ ದೋಷ ಬರ್ತದೆ ಅಥವಾ ಬಾಧ ಸಂದೇಹ ಬರ್ತದೆ. ಒಂದು ಪ್ರಮಾಣ ಅಂತಿಕೊಂಡಂತಂದ್ರೆ ಸ್ವವ್ಯಾಹತಿ, ಆನಂತರ ಅನೇಕಾಂತಿಕ ದೋಷಗಳು ಬರ್ತದೆ. ಸ್ವವ್ಯಾಹತಿ, ಅನೇಕಾಂತಿಕ ಮತ್ತು ಅನೇಕಾಂತಿಕ, ಸಂದಿಗ್ಧ ಬಾಧ ಸಂದೇಹ 3 ದೋಷ ಬರ್ತವೆ. ಆದ್ದರಿಂದಾಗಿ ನೀನು ಎರಡನೇ ಪ್ರಮಾಣ, 2 ಪೈಕಿ 1 ಪ್ರಮಾಣ ಅಂತಂದರೆ ನೀನು ಈ ಒಂದು ಸ್ವವ್ಯಾಹತಿಯನ್ನು ದೋಷ ಇಟ್ಟುಕೊಂಡು ಉದಿತೇ ಜ್ಯೋತಿ ಅನ್ನೋ ಜ್ಯೋತಿಯಲ್ಲಿ ವೇದ ಪ್ರಮಾಣ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಎರಡನೇದನ್ನು ಇನ್ನೊಂದು ಸಲ ಹೆಚ್ಚು ಸ್ಪಷ್ಟ ಮಾಡ್ತೀನಿ ನಾನು ನಾಳಿನ ದಿವಸ. ಅದರಿಂದಾಗಿ ಶುರುವಾತಿಗೆ ವೇದ ಪ್ರಮಾಣ ಅಂತ ಅನ್ನೋದಕ್ಕೋಸ್ಕರ ಸಾಧಾರಣ ಉತ್ತರ, ಅದರಲ್ಲಿ ಅನೇಕ ರೀತಿಯಾದಂಥ ಪ್ರತಿಪಾದನೆಗಳ ವಿಚಾರ ಬಂದಾಗ ಅವರಿಗೆ ಟೆಕ್ನಿಕಲ್ ಆಗಿ, ಅಂದರೆ ಲಾಜಿಕಲ್ ರಿಪೋಸಿಷನ್ ಮುಖಾಂತರ ಅಥವಾ ಪ್ರತಿಜ್ಞಾವಾಕ್ಯದ ಮುಖಾಂತರ ನಾವು ಉತ್ತರ ಕೊಡಬೇಕಾಗ್ತದೆ. ಮೊದಲು ಪ್ರತಿಜ್ಞಾವಾಕ್ಯ, ಅವ್ರ ಪ್ರತಿಜ್ಞಾವಾಕ್ಯದಲ್ಲಿ ದೋಷ ಹೇಳಬೇಕು. ಆನಂತರ ಅದಕ್ಕೆ ಪ್ರತಿಜ್ಞಾ ವಾಕ್ಯ ನಾವು ಮಾಡಿದ್ರಲ್ಲಿ ದೋಷ ಇಲ್ಲ ಅಂತ ಅನ್ನೋದನ್ನು ತೋರಿಸಿಕೊಡ್ಬೇಕು. ಇದೇ ಪಾಠ ಹೇಳ್ತಾರೆ ಅಂತಂತಾರೆ, ಶಾಸ್ತ್ರ ಓದ್ತಾರೆ ಅಂತಂತಾರೆ. ಇಷ್ಟೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡೋದಕ್ಕೆ ಶಾಸ್ತ್ರ ವಿಚಾರ ಅಂತ ಕರೀತಾರೆ. ಶ್ರೋತೃಗಳಿಗೆ ಅರ್ಧ ಭಾಗ ಕಠಿಣ ಅಂತ ಅನ್ನಿಸ್ಬೋದು, ಆದರೆ ಇದನ್ನು ಕೇಳೋದ್ರಿಂದಲೂ ಪುಣ್ಯ ಬರ್ತದೆ. 10 ದಿವಸ ಕೇಳಿದ ಮೇಲೆ ನಿಮಗೂ ತಿಳಿಲಿಕ್ಕೆ ಅರ್ಥ ಆಗ್ತದೆ. ಮೊದಲೇದು ತಿಳಿಲಿಲ್ಲ ಅಂತ ಬಿಟ್ಬಿಡ್ಬೇಡಿ. ನಾನು ಎಲ್ಲ ಪ್ರತಿಯೊಂದು ಬಿಡಿಸಿ ಹೇಳ್ತಾ ಇದ್ದೀನಿ. ಆದ್ದರಿಂದಾಗಿ ವೇದ ಸುಳ್ಳು, ಆದ್ದರಿಂದಾಗಿ ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ವೇದ ಸುಳ್ಳು ಹೇಳ್ತದೆ, ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವೇದದಲ್ಲಿ ತನ್ನ ಮಾತಿಗೆ ತಾನೇ ವಿರುದ್ಧ ಮಾತು ಹೇಳ್ತದೆ, ಅದರಿಂದ ವೇದ ಪ್ರಮಾಣ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಇವೆರಡನ್ನು ಶಾಸ್ತ್ರೀಯವಾಗಿ ಆಚಾರ್ಯ ಸಿದ್ಧ ಮಾಡಿ ತೋರಿಸಿದ್ರು. ಇನ್ನೂ 7 ಆಕ್ಷೇಪಗಳವಲ್ಲ, ಕ್ರಮವಾಗಿ ಅದನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣ.